ನಮಸ್ಕಾರ ಸ್ನೇಹಿತರೆ. ನೀವು ಪಿ ಯು ಸಿಲಿದ್ದಾಗ ನಾಗಚಂದ್ರ ಕವಿಯ ರಾಮಚಂದ್ರ ಚರಿತ ಪುರಾಣ ಎಂಬ ಕಾವ್ಯದ ಕದಡಿದ ಸಲಿಲಂ ತಿಳಿಬಂದದ ಎಂಬ ಕಾವ್ಯ ಭಾಗವನ್ನು ಅಧ್ಯಯನ ಮಾಡಿದ್ರಿ. ಅಲ್ಲಿ ಬರುವ ರಾವಣ ತನ್ನ ಮನಸ್ಸು ಪರಿವರ್ತನೆಯಾದ ನಂತರ, ತನ್ನ ತಪ್ಪಿನ ಅರಿವಾದ ನಂತರ ಸೀತೆಯನ್ನು ರಾಮನಿಗೆ ಮರಳಿಸುವ ತೀರ್ಮಾನವನ್ನು ಮಾಡ್ತಾನೆ. ಆದರೆ ಇರದೇ ಸೀತೆಯನ್ನು ಕರೆದುಕೊಂಡು ಹೋಗಿ ರಾಮನಿಗೆ ಒಪ್ಪಿಸದೇನೆ ರಾಮ ಲಕ್ಷ್ಮಣರೊಂದಿಗೆ ಘೋರವಾದ ಯುದ್ಧವನ್ನು ಮಾಡಿ, ಎರಡೂ ಪಕ್ಷದವರು ಒಪ್ಪುವಂತಹ ನೀತಿಯುತ ಯುದ್ಧವನ್ನು ಮಾಡಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಅವರ ರಥಗಳನ್ನು ಮುರಿದು ಹಾಕಿ ವಿರಥಿಗಳನ್ನಾಗಿ ಮಾಡಿ ಸೀತೆಯನ್ನು ಒಪ್ಪಿಸುವ ತೀರ್ಮಾನವನ್ನು ಮಾಡ್ತಾನೆ. ನೋಡಿ, ಆ ಸನ್ನಿವೇಶದಿಂದ ನಾವು ಅರಿತುಕೊಳ್ಬೇಕಾಗಿರೋದು ಏನು ಅಂದರೆ, ಯಾವುದೇ ಯುದ್ಧದಲ್ಲಿ ನಾವು ಗೆಲ್ಲಬೇಕು ಅಂದರೆ ಎದುರಾಳಿಯನ್ನು ಸೋಲಿಸೋದು, ಸಾಯಿಸೋದು ಮಾತ್ರ ಅಲ್ಲ, ಎದುರಾಳಿ ಮಾತ್ರವಲ್ಲದೆ ಎದುರಾಳಿ ಪಕ್ಷದವರು ಕೂಡ ಮೆಚ್ಚುವಂತಹ ಧರ್ಮ ಯುದ್ಧವನ್ನು ಮಾಡಬೇಕು ಅನ್ನೋದು. ರನ್ನನ ಸಾಹಸ ಭೀಮ ವಿಜಯದಲ್ಲಿ ದುರ್ಯೋಧನ ಕೂಡ ಅಂಥ ಧರ್ಮ ಯುದ್ಧವನ್ನು ಮಾಡ್ತಾನೆ. ಆ ಧರ್ಮ ಯುದ್ಧದ ಆಯ್ದ ಕಾವ್ಯ ಭಾಗ ನಮ್ಮ ಪಠ್ಯಕ್ಕಿದೆ. ಅದುವೇ ಇರಿಯಂ ಬೀಳ್ದನಂ ಎಂಬುದು. ಇಂದಿನ ತರಗತಿಯಲ್ಲಿ ನಾವು ರನ್ನ ಕವಿಯ ಪರಿಚಯವನ್ನು ಮಾಡಿಕೊಳ್ಳೋಣ ಮತ್ತು ದುರ್ಯೋಧನನ ಮಾನವೀಯತೆಯ ಪರಿಚಯವನ್ನು ಆಯ್ದ ಕಾವ್ಯ ಭಾಗದ ಹಿನ್ನೆಲೆಯಲ್ಲಿ ಪರಿಚಯ ಮಾಡಿಕೊಳ್ಳೋ ಪ್ರಯತ್ನ ಕೂಡ ಮಾಡೋಣ. ಈ ತರಗತಿಯ ನಂತರ ನಮಗೆ ರನ್ನನ ಜೀವನ ಹಾಗೂ ಸಾಧನೆಗಳ ಬಗ್ಗೆ ತಿಳುವಳಿಕೆ ಉಂಟಾಗ್ತದೆ ಮತ್ತು ದುರ್ಯೋಧನನ ಮಾನವೀಯತೆಯ ಮಹತ್ವವನ್ನು ಕೂಡ ಈ ತರಗತಿಯ ನಂತರ ನಾವು ಅರಿತುಕೊಳ್ತೇವೆ. ಮೊದಲಿಗೆ ಮಹಾಕವಿ ಕವಿಚಕ್ರವರ್ತಿ ರತ್ನತ್ರಯ ರನ್ನನ ಪರಿಚಯವನ್ನು ಮಾಡಿಕೊಳ್ಳೋಣ. ಇದು ರನ್ನನ ಒಂದು ಕಾಲ್ಪನಿಕ ಭಾವಚಿತ್ರ. ರನ್ನನ ಕುರಿತು ಕುವೆಂಪು ಅವರು ಹೇಳಿರುವ ಮಾತಿದು: ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೇ ಧಕ್ಕೆ, ಬರಿಯ ಕವಿಯೇ ಸಿಡಿಲ ಚಕ್ಕೆ. ನೋಡಿ, ರನ್ನನ ಕುರಿತ ಕುವೆಂಪು ಅವರ ಮಾತು ಹೇಗಿದೆ: ರನ್ನನ ಕಾವ್ಯವಿರುವ ಕನ್ನಡಕ್ಕೆ ಅನ್ಯರಿಂದ ಧಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಆ ರನ್ನ ಬರೀ ಕವಿ ಮಾತ್ರ ಅಲ್ಲ, ಅವನೊಂದು ಸಿಡಿಲಿನ ಚಕ್ಕೆ ಅಂತ ಕುವೆಂಪು ರನ್ನನ ಗುಣಗಾನವನ್ನು ಮಾಡ್ತಾರೆ. ಮುಂದುವರೆದು ಅವರೇನೆ ರನ್ನನನ್ನು ಶಕ್ತಿ ಕವಿ ಅಂತ ಕೂಡ ಕರೀತಾರೆ. ಅಂತಹ ಶಕ್ತಿ ಕವಿ ಕ್ರಿಸ್ತಶಕ 949ರಿಂದ 1020ರವರೆಗೆ ಬದುಕಿದ ಒಬ್ಬ ಮಹಾನ್ ಕವಿಯಾಗಿದ್ದರು. ಬಾಗಲಕೋಟೆ ಜಿಲ್ಲೆಯ ಮುದಗೊಳ್ಳಲು, ಈಗಿನ ಮುಧೋಳ, ರನ್ನನ ಹುಟ್ಟೂರು. ಜಿನವಲ್ಲಭ ಮತ್ತು ಅಬ್ಬಲಬ್ಬೆ ರನ್ನನ ತಂದೆ ತಾಯಿಯರು. ಜೈನ ಧರ್ಮದವರಾಗಿದ್ದ ರನ್ನನ ತಂದೆ ತಾಯಿಯರು ಬಳೆಗಾರ ವೃತ್ತಿಯನ್ನು ಆಶ್ರಯಿಸಿದ್ದರು. ಅಜಿತ ಸೇನಾಚಾರ್ಯರು ರನ್ನನ ಗುರುಗಳು. ಅವರ ಬಳಿ ವಿದ್ಯೆಯನ್ನು ಪಡೆದು ಅಪಾರ ಪಾಂಡಿತ್ಯವನ್ನು ಪಡೆದು ಮುಂದೆ ಹಲವು ಮಹತ್ವದ ಕೃತಿಗಳನ್ನು ಕನ್ನಡಕ್ಕೆ ರನ್ನ ಕೊಟ್ಟಿದ್ದಾನೆ. ಕವಿಚಕ್ರವರ್ತಿ, ಕವಿರತ್ನ, ಅಭಿನವ ಚಕ್ರವರ್ತಿ, ಕವಿಜನ ಚೂಡಾಮಣಿ, ಕವಿ ತಿಲಕ, ಉಭಯ ಕವಿ ಇವು ರನ್ನನಿಗಿದ್ದ ಬಿರುದುಗಳಾಗಿದ್ವು. ಅತ್ತಿಮಬ್ಬೆ, ಚಾವುಂಡರಾಯ, ಚಾಲುಕ್ಯ, ಇಮ್ಮಡಿ ತೈಲಪ, ಸತ್ಯಾಶ್ರಯ, ಇರಿವ ಬೆಡಂಗ ಇವರು ಕಾಲಾನುಕ್ರಮದಲ್ಲಿ ರನ್ನನ ಆಶ್ರಯದಾತರಾಗಿದ್ದರು. ಆರಂಭದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಇವನಿಗೆ ಆಶ್ರಯವನ್ನು ಕೊಟ್ಟರೆ, ನಂತರ ಚಾವುಂಡರಾಯ ಕೂಡ ಕೆಲ ಕಾಲ ರನ್ನನಿಗೆ ಆಶ್ರಯವನ್ನು ಕೊಡ್ತಾನೆ. ನಂತರ ಚಾಲುಕ್ಯ ದೊರೆ ಇಮ್ಮಡಿ ತೈಲಪ, ಅವನ ಮಗ ಸತ್ಯಾಶ್ರಯ ರನ್ನನಿಗೆ ಆಶ್ರಯವನ್ನು ಕೊಟ್ಟಿರುವ ಆಶ್ರಯದಾತರು. ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಸಾಹಸ ಭೀಮ ವಿಜಯ, ಚಕ್ರೇಶ್ವರ ಚರಿತೆ, ಪರಶುರಾಮ ಚರಿತೆ ಮತ್ತು ರನ್ನ ಕಂದ ಎಂಬ 5 ಕೃತಿಗಳನ್ನು ತಾನು ರಚನೆ ಮಾಡಿರುವುದಾಗಿ ರನ್ನ ಹೇಳ್ಕೊಳ್ತಾನೆ. ಆದರೆ ಮೊದಲ 2 ಕೃತಿಗಳು ಮಾತ್ರ ನಮಗೆ ದೊರೆತಿರೋದು. ಅಜಿತ ತೀರ್ಥಂಕರ ಪುರಾಣ ತಿಲಕಂ ಮತ್ತು ಸಾಹಸ ಭೀಮ ವಿಜಯಂ ಎಂಬ 2 ಕೃತಿಗಳು ಮಾತ್ರ ದೊರೆತಿದ್ದಾವೆ. ರನ್ನಕಂದದ ಕೆಲವು ಭಾಗ ಮಾತ್ರ ದೊರೆತಿದೆ. ಚಕ್ರೇಶ್ವರ ಚರಿತೆ ಮತ್ತು ಪರಶುರಾಮ ಚರಿತೆ ನಮಗೆ ದೊರೆತಿಲ್ಲ. ನಾವು ಅಧ್ಯಯನ ಮಾಡಲಿರುವ ಕೃತಿ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ. ಅದು ರನ್ನನ ಲೌಕಿಕ ಕೃತಿಯಾಗಿದೆ. ಗದಾ ಸೌಪ್ತಿಕ ಪರ್ವಗಳ ಕಥೆಯನ್ನು ಈ ಕೃತಿ ಒಳಗೊಂಡಿದೆ. 10 ಆಶ್ವಾಸಗಳಲ್ಲಿ
ರನ್ನ ಈ ಕಾವ್ಯವನ್ನು ರಚನೆ ಮಾಡಿದ್ದಾನೆ. ಭೀಮ ಮತ್ತು ಸತ್ಯಾಶ್ರಯರ ಅಭೇದ ಕಲ್ಪನೆ ಗದಾಯುದ್ಧದ ಮುಖ್ಯ ಬದಲಾವಣೆಯಾಗಿದೆ. ಮೂಲ ಮಹಾಭಾರತವನ್ನು ಪಂಪ ಅರಿಕೇಸರಿ ಅರ್ಜುನರ ಸಮೀಕರಣಕ್ಕೆ ಬಳಸ್ಕೊಂಡ್ರೆ, ರನ್ನ ಇಲ್ಲಿ ಭೀಮ ಮತ್ತು ಸತ್ಯಾಶ್ರಯರ ಅಭೇದ ಕಲ್ಪನೆಗೆ ಬಳಸ್ಕೊಂಡಿದ್ದಾನೆ. ಪ್ರಸ್ತುತ ನಾವು ಓದಲಿರುವ ಕಾವ್ಯ ಭಾಗ ಇರಿಯಂ ಬೇಳ್ದನಂ ಎಂಬುದು ಸಾಹಸ ಭೀಮ ವಿಜಯ ಕಾವ್ಯದ 8ನೇ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ. ಈ ಕಾವ್ಯ ಭಾಗದಲ್ಲಿ ದುರ್ಯೋಧನ ಮತ್ತು ಭೀಮರ ಮಧ್ಯದ ಗದಾಯುದ್ಧ ಮತ್ತು ಆ ಯುದ್ಧದ ವರ್ಣನೆ, ಆ ಯುದ್ಧದಲ್ಲಿ ದುರ್ಯೋಧನನ ಮಾನವೀಯತೆಯ ಪ್ರಸಂಗವನ್ನು ಪ್ರಸ್ತುತ ಕಾವ್ಯ ಭಾಗದಲ್ಲಿ ನಾವು ಅಧ್ಯಯನ ಮಾಡಲಿದ್ದೇವೆ. ನೋಡಿ ಕಾವ್ಯ ಭಾಗವನ್ನು. ಈಗಾಗಲೇ ಯುದ್ಧ ಆರಂಭ ಆಗಿದೆ ಭೀಮ ದುರ್ಯೋಧನರ ಮಧ್ಯೆ. ಇಬ್ಬರೂ ಕೂಡ ಬದ್ಧ ವೈರಿಗಳು. ಬಾಲ್ಯದಿಂದಲೇ ಆ ವೈರತ್ವ ಬೆಳೆದು ಬಂದಿದೆ. ಅದಕ್ಕೆ ಹಲವಾರು ಕಾರಣಗಳು. ಆ ಬಹುಕಾಲದ ವೈರತ್ವದ ಕಾರಣದಿಂದ ಇಂದು ಸಿಕ್ಕ ಅವಕಾಶದಲ್ಲಿ ಅವರಿಬ್ಬರೂ ಕೂಡ ಬೆಂಕಿಯನ್ನೇ ಕಾರ್ತಿದ್ದಾರೆ ಅನ್ನುವಂತೆ ಪರಸ್ಪರ ದೃಷ್ಟಿಯುದ್ಧವನ್ನು ಮೊದಲಿಗೆ ಮಾಡ್ತಾರೆ. ನೋಡಿ ಹೇಗಿದೆ ಅವರ ದೃಷ್ಟಿಯುದ್ಧ. ಸ್ಥಿರಬದ್ಧ ಮತ್ಸರರ್ ಭೀಕರ ಬದ್ಧ ಬ್ರಕುಟಿ ಘಟಿತರ್ ಅದ್ಭುತ ರಟ್ಟಾಸುರರ್ ಅಧಿಕ ಕೋಪ ಪಾಟಲ ಪರುಷೇಕ್ಷಣರೆನಿಸಿ ದೃಷ್ಟಿಯುದ್ಧಂಗೈದರ್. ನೋಡಿ ಅವರಿಬ್ಬರ ವೈರತ್ವ ಬಾಲ್ಯದಿಂದಲೇ ಬಂದಿರುವ ವೈರತ್ವ. ಮಧ್ಯೆ ನಡೆದಿರುವ ಘಟನೆಗಳು ಕೂಡ ಅವರ ವೈರತ್ವವನ್ನು ಮತ್ತಷ್ಟು ಪುಷ್ಟೀಕರಿಸಿದ್ದಾವೆ. ಈಗ ಅವಕಾಶ ದೊರೆತಿದೆ. ಇಬ್ಬರೂ ಮೊದಲಿಗೆ ದೃಷ್ಟಿಯುದ್ಧವನ್ನು ಮಾಡ್ತಿದ್ದಾರೆ. ಹೇಗಿದೆ ಅವರ ದೃಷ್ಟಿಯುದ್ಧ ಅಂದರೆ, ಸ್ಥಿರಬದ್ಧ ಮತ್ಸರರ್, ಅವರಲ್ಲಿ ಮತ್ಸರ ದ್ವೇಷ ಬಹುಕಾಲದಿಂದ ಕುದಿತಾ ಇದೆ. ಅಂತಹ ಸ್ಥಿರವಾಗಿರುವ ಬದ್ಧವಾಗಿರುವ ಮತ್ಸರವನ್ನು ಹೊಂದಿರುವವರು. ಭೀಕರ ಬದ್ಧ ಬ್ರಕುಟಿ ಘಟಿತರ್, ಅವರಿಬ್ಬರ ಹುಬ್ಬುಗಳು ಎಷ್ಟು ಗಂಟಿಕ್ಕೊಂಡಿದ್ದಾವೆ ಅಂದರೆ ಕಣ್ಣಲ್ಲೇ ಪರಸ್ಪರರನ್ನು ನುಂಗಿ ಬಿಡುವಷ್ಟು ಕೋಪ ಅವರ ಕಣ್ಣುಗಳಲ್ಲಿದೆ. ಅದ್ಭುತ ರಟ್ಟಾಸುರರ್, ಅತ್ಯಂತ ಶಕ್ತಿಶಾಲಿಯಾಗಿರುವವರು. ಅವರು ತಮ್ಮ ಕೋಪ ಜ್ವಾಲೆಯನ್ನು ದೃಷ್ಟಿಯುದ್ಧದಲ್ಲಿ ಬೀರ್ತಾ ಪರಸ್ಪರರು ಕಣ್ಣಿಂದಲೇ ನುಂಗುವಂತೆ ಆ ದೃಷ್ಟಿಯುದ್ಧದಲ್ಲಿ ತೊಡಕೊಂಡಿದ್ದಾರೆ. ಕಿರಿಕಿರಿದೆ ಮೆಟ್ಟಿ ಮುಂದಂ ಕಿರಿಕಿರಿದನೆ ಸಾರ್ಚಿ ತಮ್ಮ ಗದೆಗಳನ್ನಾಗಳ್ ಕಿರಿಕಿರಿದೆ ತಿರುಪಿ ಮಾಡದೆ ಕಿರಿಕಿರಿದನೆ ತೂಂಕಿ ತೂಂಕಿ ನೌಂಕಿದರೆ ನಸುಂ. ಅವರಿಬ್ಬರು ದೃಷ್ಟಿಯುದ್ಧ ಮುಗಿದಾದ ನಂತರ ನಿಧಾನಕ್ಕೆ ಗದಾಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಸಣ್ಣ ಸಣ್ಣದಾದ ಹೆಜ್ಜೆಗಳನ್ನಿಟ್ಟು ಮುಂದೆ ಬರ್ತಿದ್ದಾರೆ. ಕಿರಿಕಿರಿದನೆ ಮೆಟ್ಟಿ ಮುಂದಂ, ಸಣ್ಣ ಸಣ್ಣ ಹೆಜ್ಜೆಗಳನ್ನಿಟ್ಟು ಮುಂದೆ ಬರ್ತಿದ್ದಾರೆ. ಕಿರಿಕಿರಿದನೆ ಸಾರ್ಚಿ, ನಿಧಾನಕ್ಕೆ ಮುಂದೆ ಬರ್ತಾರೆ. ಕಿರಿಕಿರದನೆ ಸಾರ್ಚಿ ತಮ್ಮ ಗದೆಗಳನ್ನಾಗಳು, ತಾವು ಮುಂದೆ ಬರೋದ್ರ ಜೊತೆಗೆ ತಮ್ಮ ಗದೆಗಳನ್ನು ಕೂಡ ನಿಧಾನಕ್ಕೆ ಮುಂದೆ ತರ್ತಾ ಇದ್ದಾರೆ. ಕಿರಿಕಿರಿದನೆ ತಿರುಪಿ ಮಾಡದೆ, ನಿಧಾನಕ್ಕೆ ಸ್ವಲ್ಪ ಸ್ವಲ್ಪದಾಗಿ ಅವರ ಗದೆಗಳನ್ನು ತಿರುಗಿಸ್ತಾ ಇದ್ದಾರೆ. ಕಿರಿಕಿರಿದನೆ ತೂಂಕಿ ತೂಂಕಿ ನೊಂಕಿದರೆ ನಸು, ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿಯೇ ಅವರ ಯುದ್ಧ ವೇಗವನ್ನು ಪಡ್ಕೊಳ್ತಾ ಇದೆ. ಹೇಗೆ ನೋಡಿ, ಮುಂದಿನ ಪದ್ಯದಲ್ಲಂತೂ ರನ್ನ ಅತ್ಯಂತ ಭೀಕರವಾದ ಅವರ ಯುದ್ಧದ ಪರಿಣಾಮವನ್ನು ಚಿತ್ರಿಸ್ತಿದ್ದಾನೆ. ಅವರ ಯುದ್ಧದ ಪರಿಣಾಮ ಬರೀ ಭೂಲೋಕದಲ್ಲಿ ಮಾತ್ರ ಅಲ್ಲ, ಸಕಲ ಭೂಮಂಡಲವನ್ನು ಮಾತ್ರವಲ್ಲ, ಇಡೀ ಭುವನತ್ರಯಗಳನ್ನು ಅದು ಆವರಿಸಿಕೊಂಡು ಬಿಡ್ತಂತೆ. ಅದನ್ನೇ ಈ ಪದ್ಯದಲ್ಲಿ ಹೇಳ್ತಿದ್ದ ನೋಡಿ ರನ್ನ. ಪದಘಾತಕ್ಕೆ ಅವನೀತಳಂ ಕಳಲೆ ಪಾತಾಳ ಅಬ್ದಿ ತಳಂಕಗೊಂಡುದು ಅದೇಕೆಂದೆನಲು ಊರ್ಧ್ವಲೋಕದೊಳಂ ಆಯ್ತು ಅತ್ಯದ್ಭುತ ಭ್ರಾಂತಿ ಎಂಬನ್ನೆಗಂ ಅಂತದೇ ಭುವನಂ ಪರ್ಯಾಕುಲಂ ಮಾಡಲಾದುದೋ ದುರ್ಯೋಧನ ಭೀಮಸೇನರ ಗದಾಯುದ್ಧಂ ಕುರುಕ್ಷೇತ್ರದೊಳ್. ನೋಡಿ ಅವರಿಬ್ಬರ ಯುದ್ಧದ ಭೀಕರತೆ ಎಷ್ಟಿತ್ತು ಅಂದರೆ, ಪದಘಾತಕ್ಕೆ ಅವನೀತಳಂ ಕಳಲೆ. ನೋಡಿ ಅವರ ಪರಸ್ಪರ ಹೆಜ್ಜೆಗಳು ಎಷ್ಟೊಂದು ದೃಢವಾಗಿತ್ತು, ಭಯಂಕರವಾಗಿತ್ತು ಅಂದರೆ, ಅವರ ಹೆಜ್ಜೆ ಇಟ್ಟಿದ್ದಕ್ಕೇನೆ ಭೂಲೋಕ, ಇಡೀ ಭೂಮಿ ಅಲುಗಾಡೋದಕ್ಕೆ ಶುರುವಾಯಿತು. ಪಾತಾಳ ಅಬ್ದಿ ತಳಂಕಗೊಂಡುದು. ನೋಡಿ ಭೂಲೋಕ ನಡುಗಿದ್ದು ಮಾತ್ರ ಅಲ್ಲ, ಇಡೀ ಭೂಮಿ ಕಂಪಿಸಿದ್ದು ಮಾತ್ರ ಅಲ್ಲ, ಪಾತಾಳವೂ ಕೂಡ ಅಲ್ಲೋಲ ಕಲ್ಲೋಲವಾಯಿತು.
ಪಾತಾಳ ಮಾತ್ರ ಅಲ್ಲ, ಊರ್ಧ್ವ ಲೋಕದೊಳಂ ಆಯಿತು ಅತ್ಯದ್ಭುತ ಭ್ರಾಂತಿ ಎಂಬುದು. ನೋಡಿ, ಅದು ಭೂಮಿ ಪಾತಾಳ ಮಾತ್ರ ಅಲ್ಲದೇನೆ ಸ್ವರ್ಲೋಕಕ್ಕೂ ಕೂಡ ಅದು ಆವರಿಸಿಕೊಂಡು ಅಲ್ಲಿಯೂ ಕೂಡ ಭ್ರಾಂತಿಯನ್ನು ಉಂಟು ಮಾಡಿತು. ಈ ರೀತಿ ಇಡೀ ಭುವನವನ್ನು, 3 ಲೋಕಗಳನ್ನು ವ್ಯಾಪಿಸಿಬಿಟ್ಟಿದೆ ಇವರ ಯುದ್ಧದ ಭೀಕರತೆ. ಇಂತಹ ದುರ್ಯೋಧನ ಭೀಮಸೇನರ ಗದಾಯುದ್ಧಂ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುತ್ತಿರುವ ದುರ್ಯೋಧನ ಭೀಮಸೇನರ ಗದಾಯುದ್ಧದ ಭೀಕರತೆ ಭೂಲೋಕ, ಮರ್ತ್ಯಲೋಕ, ಸ್ವರ್ಗಲೋಕ, ಭೂಲೋಕ, ಪಾತಾಳಲೋಕ, ಸ್ವರ್ಗಲೋಕ ಸೇರಿದಂತೆ ಭುವನ ತ್ರಯಗಳನ್ನು ಕೂಡ ವ್ಯಾಪಿಸಿಕೊಂಡು 3 ಲೋಕಗಳಲ್ಲೂ ಭೀತಿಯನ್ನು, ಭ್ರಾಂತಿಯನ್ನು ಉಂಟು ಮಾಡಿದೆ. ಇಂಥ ಭೀಕರ ಯುದ್ಧ ಹೇಗೆ ನಡೀತಾ ಇದೆ ನೋಡಿ. ರನ್ನ ತನ್ನ ಪದಗಳಲ್ಲೇನೆ ಅಲ್ಲಿನ ಗದೆಗಳ ಸದ್ದನ್ನು ನಮಗೆ ಕಿವಿಯಲ್ಲಿ ಅನುರಣಿಸುವಂತೆ ಮಾಡ್ತಿದ್ದಾನೆ ಈ ಪದ್ಯದಲ್ಲಿ. ದಪ್ಪರಿದಟ್ಟುಂ ಪೊಟ್ಟೆನೆ ದೊಪ್ಪ ದೊಗಪ್ಪೆನೆ ದಿದಿಲ್ ಬುದಿಲ್ಲೆನೆ ಮೇಯ್ಗಳ್ ಸೊಪ್ಪು ಸವಡಪ್ಪಿನಂ ಸೂಳ್ ತಪ್ಪದೆ ಕುಡುಕೆ ಎಯ್ದು ಪೊಯ್ದರ್ ವರ್ವರನ್ ವರ್ವರ್. ನೋಡಿ, ಭೀಮ ದುರ್ಯೋಧನರ ಗದಾಯುದ್ಧ ಹೇಗಿದೆ ಅನ್ನೋದು ಈ ಪದಗಳನ್ನು ಕೇಳಿದರೆ ಸಾಕು, ನಮ್ಮ ಕಿವಿಗಳಲ್ಲಿ ಅವರಿಬ್ಬರ ಗದೆಯ ಸದ್ದೆ ಕೇಳಿದಂಗೆ ಆಗ್ತದೆ. ಧಪ್ಪರಿದಟ್ಟು, ಧಪ್ಪೆಂದು, ಧಟ್ಟೆಂದು, ಪೊಟ್ಟನೆ, ದೊಪ್ಪ ದೊಗಪ್ಪೆನೆ, ದಿದಿಲ್ ಬುದಿಲ್ಲೆನೆ. ನೋಡಿ, ಅವರ ಹೊಡೆತಗಳು ಹೇಗಿದ್ದಾವೆ, ಈ ರೀತಿ ಕೇಳಿಸ್ತಿದ್ದಾವೆ ಕಿವಿಗೆ. ಧಪ್ ಅಂತ ಕೇಳಿಸ್ತಿದೆ, ಧಟ್ ಅಂತ ಕೇಳಿಸ್ತದೆ, ಫೊಟ್ ಅಂತ ಕೇಳಿಸ್ತದೆ, ದೊಪ್ಪ ದೊಗಪ್ಪನೆ ಅಂತ ಕೇಳಿಸ್ತದೆ, ದಿದಿಲ್ ಬುದಿಲ್ಲನೆ ಆ ಗದೆಗಳ ಸದ್ದು ಕೇಳಿಸ್ತಾ ಇದೆ. ಆ ಗದೆಯಿಂದ ಹೇಗೆ ಹೊಡಿತಿದ್ದಾರೆ ಇಬ್ಬರು ಅಂದರೆ, ಗದೆಯನ್ನು ಎತ್ತೋದೇ ಕಷ್ಟ, ಅಷ್ಟು ಭಾರ ಇರ್ತದೆ. ಅಂಥ ಭಾರದ ಗದೆಯನ್ನು ಎತ್ತಿ ಹೇಗೆ ಹೊಡಿತಿದ್ದಾರೆ ಅಂದರೆ, ಸೊಪ್ಪನ್ನು ಬಡಿತೀವಲ್ಲ ನಾವು, ಪುಂಡಿ ಸೊಪ್ಪು ಅಥವಾ ನಮ್ಮ ಕಡೆ ಭತ್ತನ ಬಡಿತಿರ್ತಾರೆ, ಆ ಸೊಪ್ಪನ್ನು ಬಡ್ದಂಗೆ, ಸೊಪ್ಪು ಸವಡಪ್ಪಿನಂ ಸೂಳ್ ತಪ್ಪದೆ, ಸರದಿ ತಪ್ಪದಂಗೆ ಇವನು ಹೊಡೆತ ಬಿದ್ದ ತಕ್ಷಣ ಅವನು ಹೊಡೆತ. ಭೀಮ ಹೊಡಿತಾನೆ, ದುರ್ಯೋಧನ ಹೊಡಿತಾನೆ. ಧಪ್ ಧಟ್ ಪಟ್ ಧಪ್ ಧಗಪ್ ದಿದಿಲ್ ಬುದಿಲ್, ಈ ರೀತಿ ಒಬ್ಬರಾದ ನಂತರ ಒಬ್ಬರು ಸರದಿಯಂತೆ ಕ್ರಮಾನುಸಾರವಾಗಿ ಉಸಿರು ಬಿಡದೇನೆ ಸೊಪ್ಪು ಬಡ್ದಂಗೆ ಇಬ್ಬರು ಬಡಿತಿದ್ದಾರೆ. ತಪ್ಪದೆ ಕುಡುಕೆ ಎಯ್ದು ಪೊಯ್ದರ್ ವರ್ವರನ್ ವರ್ವರ್. ನೋಡಿ, ಒಬ್ಬರನ್ನೊಬ್ಬರು ಈ ರೀತಿ ತಪ್ಪದೇನೆ ಒಬ್ಬರಾದ ನಂತರ ಒಬ್ಬರು ಬಡಿದುಕೊಂಡ್ರು. ಈ ರೀತಿ ಹೊಡೆತಗಳನ್ನು ಯಾವ ಭಾಗಗಳಿಗೆ ಪರಸ್ಪರ ಹೊಡೆದುಕೊಂಡ್ರು ಅನ್ನೋದನ್ನು ಈ ಪದ್ಯದಲ್ಲಿ ರನ್ನ ಹೇಳ್ತಿದ್ದಾರೆ ನೋಡಿ. ಅಡಿಯಂ, ಕಿರುದೊಡೆಯಂ, ಪೆರ್ದೊಡೆಯಂ, ಪೊರವಾಡನುಡಿಯನ್, ಉರಮಂ, ಮುಯ್ವಂ, ಮುಡುಪಂ, ಬೆನ್ನಂ, ಕೊರಲಂ, ನಡು ನೆತ್ತಿಯ ನೆತ್ತಿ ಪೊಯ್ದರ್ ವರ್ವರನೊರ್ವರ್. ನೋಡಿ, ತಮ್ಮ ಯಾವ ಭಾಗಗಳಿಗೆ ಪರಸ್ಪರ ಹೊಡೆದುಕೊಂಡ್ರು ಅನ್ನೋದನ್ನು ಈ ಪದ್ಯದಲ್ಲಿ ಎಷ್ಟು ಚೆಂದ ಕಟ್ಟಿಕೊಡ್ತಾನೆ ರನ್ನ. ಅಡಿಯಂ, ಪಾದಗಳಿಗೆ, ಕಿರುದೊಡೆಯಂ, ತೊಡೆಗಿಂತಲೂ ಕೆಳಗಿನ ಭಾಗಕ್ಕೆ, ಪೆರ್ದೊಡೆಯಂ, ತೊಡೆಗೆ, ಪೊರವಾಡ ನುಡಿಯನ್ ಅಂದರೆ ಸೊಂಟಕ್ಕೆ, ನಡಕ್ಕೆ, ಉರಮಂ, ಎದೆಗೆ, ಮುಯ್ವಂ, ಭುಜಕ್ಕೆ, ಮುಡುಪಂ, ತೋಳುಗಳಿಗೆ, ಬೆನ್ನಂ, ಬೆನ್ನಿಗೆ, ಕೊರಲಂ, ಕುತ್ತಿಗೆಗೆ, ನಡು ನೆತ್ತಿಯ ನೆತ್ತಿ ಪೊಯ್ದರ್ ವರ್ವರನೊರ್ವರ್. ಕ್ರಮವಾಗಿ ಒಬ್ಬರಿಗೊಬ್ಬರು ಪರಸ್ಪರ ಪಾದಗಳಿಗೆ, ಕಿರುತೊಡೆಗೆ, ತೊಡೆಗೆ, ನಡುವಿಗೆ, ಎದೆಗೆ, ಭುಜಗಳಿಗೆ, ತೋಳುಗಳಿಗೆ, ಬೆನ್ನಿಗೆ ಮತ್ತು ಕೊರಳಿಗೆ, ಕೊನೆಯದಾಗಿ ನಡು ನೆತ್ತಿಗೂ ಕೂಡ ಭೀಮ ದುರ್ಯೋಧನರಿಬ್ಬರು ಪರಸ್ಪರ ಹೊಡೆದಾಡಿಕೊಂಡ್ರು. ಈ ರೀತಿ ಹೊಡೆದಾಡಿಕೊಳ್ಳುವಾಗ ಪರಸ್ಪರರು ಯಾಕೆ ಹೊಡಿತಿದ್ದೀನಿ ಅನ್ನೋ ಕಾರಣ ಕೂಡ ಹೇಳಿ ಹೊಡಿತಿದ್ದಾರೆ ನೋಡಿ. ಮೊದಲಿಗೆ ದುರ್ಯೋಧನ ಭೀಮನಿಗೆ ಹೊಡಿತಿದ್ದಾನೆ. ಹೊಡೆಯುವಾಗ ಹೇಳ್ತಿದ್ದಾನೆ ಏನಂತ ನೋಡಿ. ಕರಿಯಂ ನುಂಗಿ ಕಳಿಂಗನಂ ನೊಣೆದ ದರ್ಪಕ್ಕೆ ಒಂದುಗೊಳ್. ಒಂದೊಂದು ಏಟನ್ನು ಹೊಡಿತಾ ಆ ಏಟಿಗೆ ಕಾರಣವನ್ನು, ಒಂದೊಂದು ಹೊಡೆತವನ್ನು ಹೊಡಿತಾ ಆ ಹೊಡೆತಕ್ಕೆ ಕಾರಣವನ್ನು ಕೂಡ ಹೇಳ್ತಿದ್ದಾನೆ. ಕರಿಯಂ ನುಂಗಿ ಕಳಿಂಗನಂ ನೊಣೆದ ದರ್ಪಕ್ಕೆ ಒಂದುಗೊಳ್, ಮತ್ ಸಹೋದರರ ಕೋಪದೆ ತಿಂದುದರ್ಕೆ ಎರಡುಗೊಳ್, ದುಶ್ಯಾಸನ ರೋಸ್ಥಳಕ್ಷರದ ಸ್ರಾಂಬುವನಾರ್ದು ಪೀರ್ದಂ ಮುಳಿಸಿಂಗಂ ಮೂರುಗೊಳ್ಳೆಂದು ಮಚ್ಚರದಿಂದ ಓವದೆ ಪೊಯ್ದನ್ ಎತ್ತಿ ಗದೆಯಂ
ದುರ್ಯೋಧನಂ ಭೀಮನಂ. ದುರ್ಯೋಧನ ಭೀಮನಿಗೆ ಭರ್ಜರಿ ಹೊಡೆತಗಳನ್ನು ಹಾಕ್ತಿದ್ದಾನೆ ಗದೆಯಿಂದ. ಆ ಹೊಡೆತಗಳಿಗೆ ಪ್ರತಿಯೊಂದು ಹೊಡೆತಕ್ಕೂ ಕಾರಣವನ್ನು ಹೇಳ್ತಾ ಹೊಡೆಯುತ್ತಿದ್ದಾನೆ ನೋಡಿ. ಕರಿಯಂ ನುಂಗಿ ಕಳಿಂಗನಂ ನೊಣೆದ ದರ್ಪಕ್ಕೆ ಒಂದುಗೊಳ್. ಆನೆಯ ಪಡೆಯನ್ನ ನುಂಗಿ ಹಾಕಿ ಕೊಂದು ಹಾಕಿ ಕಳಿಂಗರಾಜನನ್ನ ಕೊಂದದ್ದಕ್ಕೆ, ಅವನನ್ನು ಕೊಂದ ದರ್ಪಕ್ಕೆ ಈ ಹೊಡೆತ ನಿನಗೆ, ಒಂದು ತೆಗೆದುಕೋ. ಮತ್ ಸಹೋದರರ ಕೋಪದೆ ತಿಂದುದಕ್ಕೆ ಎರಡುಗೊಳ್. ನನ್ನ ಎಲ್ಲ ಸಹೋದರರನ್ನ ಕೊಂದು ಹಾಕಿದ್ದಕ್ಕೆ, ಕೋಪದಿಂದ ತಿಂದು ಹಾಕಿದ್ದಕ್ಕೆ ಈ ಎರಡನೆಯ ಪ್ರಹಾರ ನಿನಗೆ. ದುಶ್ಯಾಸನರೋಸ್ತಳಕ್ಷರದ ಸ್ರಾಂಬುವನಾರ್ದು ಪೀರ್ದಂ ಮುಳಿಸಿಂಗಂ ಮೂರುಗೊಳ್ಳೆಂದು. ಇನ್ನು ದುಶ್ಯಾಸನನ ರಕ್ತವನ್ನ ದ್ವೇಷದಿಂದ ಕೋಪದಿಂದ ಕುಡಿದಿದ್ದಕ್ಕೆ ಈ ಮೂರನೆಯ ಪ್ರಹಾರ ನಿನಗೆ, ತೆಗೆದುಕೋ ಅಂತ ಹೇಳಿ ಒಂದೊಂದು ಹೊಡೆತಕ್ಕೂ ಒಂದೊಂದು ಕಾರಣವನ್ನು ಕೊಡ್ತಾ ಭೀಮನನ್ನ ದುರ್ಯೋಧನ ಹೊಡಿತಾ ಇದ್ದಾನೆ. ಅದೇ ರೀತಿ ಭೀಮ ಕೂಡ ಒಂದೊಂದೇ ಕಾರಣಗಳನ್ನು ಕೊಡ್ತಾ ಹೊಡಿತಾನೆ ನೋಡಿ. ಎಂದು ಮುಟ್ಟಿ ಮೂದಲಿಸೆ, ಈ ರೀತಿ ಅವನನ್ನು ಬೈತಾ ದುರ್ಯೋಧನ ಹೊಡೆದಾಗ ಅದಕ್ಕೆ ಪ್ರತಿಯಾಗಿ ಭೀಮ ಕೂಡ ಅದೇ ರೀತಿ ವಾಕ್ಪ್ರಹಾರ ಮತ್ತು ಗದಾಪ್ರಹಾರ ಎರಡನ್ನು ಕೂಡ ಕಾರಣ ಸಮೇತ ಮಾಡ್ತಾನೆ ನೋಡಿ. ದುರ್ಯೋಧನನು ತನ್ನ ಪ್ರತಿ ಪ್ರಹಾರಗಳಿಗೆ ಕಾರಣ ಸಮೇತ ಮೂದಲಿಸುತ್ತಾ ಹೊಡೆದ ಹಾಗೆ ಭೀಮ ಕೂಡ ತನ್ನ ಪ್ರತಿ ಹೊಡೆತಗಳಿಗೂ ಕೂಡ ಕಾರಣವನ್ನು ಹೇಳ್ತಾ 5 ಪ್ರಹಾರಗಳನ್ನು ದುರ್ಯೋಧನನ ಮೇಲೆ ಮಾಡ್ತಾನೆ ನೋಡಿ. ಇದು ಲಾಕ್ಷಾಗೇಹ ದಾಹಕ್ಕೆ, ಇದು ವಿಷಮ ವಿಷಾನಕ್ಕೆ, ಇದು ನಾಡ ಜೂದಿಂಗೆ, ಇದು ಪಾಂಚಾಲಿ ಪ್ರಪಂಚಕ್ಕೆ, ಇದು ಕೃತಕ ಸಭಾಲೋಕನ ಭ್ರಾಂತಿಗೆ ಎಂದು ಓವದೆ ಪೊಯ್ದಂ ಕಾಲ್ಗಳಂ ತೋಳ್ಗಳನ್ ಅಗಲುರಮಂ ಕೆನ್ನೆಯಂ ನೆತ್ತಿಯಂ ಕೋಪದೊಳ್ 5 ದುರ್ನಯಕ್ಕೆ 5 ಅನುರಾಗದ ಆ ದಂಡದಿಂ ಭೀಮಸೇನಂ. ನೋಡಿ, ಭೀಮ ದುರ್ಯೋಧನನ 5 ದುಷ್ಕೃತ್ಯಗಳನ್ನು ನೆನಪಿಸ್ತಾ 5 ಗದಾಪ್ರಹಾರಗಳನ್ನು ದುರ್ಯೋಧನನ 5 ಅಂಗಗಳಿಗೆ ಮಾಡ್ತಾ ಇದ್ದಾನೆ ನೋಡಿ. ಇದು ಲಾಕ್ಷಾಗೇಹದ ಹಕ್ಕಿದು ಅಂತ ಹೇಳಿ, ಇದು ಅರಗಿನ ಅರಮನೆಯನ್ನು ಕಟ್ಟಿ ನಮ್ಮನ್ನ ಸುಡೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಅಂತ ಒಂದು ಹೇಟನ್ನು ಹೊಡಿತಾನೆ. ಎಲ್ಲಿಗೆ? ಕಾಲ್ಗಳಂ, ಕಾಲಿಗೆ ಒಂದು ಗದೆಯ ಪ್ರಹಾರವನ್ನು ಕೊಡ್ತಾನೆ. ಇದು ವಿಷಮ ವಿಷಾನಕ್ಕೆ ಅಂತ ಹೇಳಿ ತೋಳುಗಳಿಗೆ, ಅವನ ತೋಳುಗಳಿಗೆ ಒಂದು ಗದಾ ಪ್ರಹಾರವನ್ನು ಕೊಡ್ತಾನೆ. ಇದು ನಾಡ ಜೂದಿಂಗೆ ಅಂತ ಹೇಳಿ ಅವನ ಎದೆಗೆ, ಉರಮಂ ಎದೆಗೆ ಒಂದು ಹೊಡೆತವನ್ನು ಕೊಡ್ತಾನೆ. ಪಾಂಚಾಲಿ ಪ್ರಪಂಚಕ್ಕಿದು, ಇದು ಪಾಂಚಾಲಿ ಪ್ರಪಂಚಕ್ಕೆ ಅಂದರೆ ಪಾಂಚಾಲಿಯನ್ನ ದ್ರೌಪದಿಯನ್ನ ಅವಮಾನ ಮಾಡಿದ ಕಾರಣಕ್ಕೆ ಇದು ಅಂತ ಹೇಳಿ ಅವನ ಕೆನ್ನೆಗೆ, ದುರ್ಯೋಧನನ ಕೆನ್ನೆಗೆ ಗದೆಯಿಂದ ಒಂದು ಪ್ರಹಾರವನ್ನು ಕೊಡ್ತಾನೆ. ಇನ್ನು ಇದು ಕೃತಕ ಸಭಾಲೋಕನ ಭ್ರಾಂತಿಗೆ, ಇದು ಸಭೆಯಲ್ಲಿ ಪಾಂಡವರನ್ನ ಕೃತಕವಾದ ಮೋಸದಾಟವನ್ನು ಆಡಿ ವಂಚಿಸಿದ ಕಾರಣಕ್ಕೆ ಅಂತ ಹೇಳಿ ಅವನ ನೆತ್ತಿಗೆ ಒಂದು ಪ್ರಹಾರವನ್ನು ಕೊಡ್ತಾನೆ. ಈ ರೀತಿ ಓವದೆ ಪೊಯ್ದಂ ಕಾಲ್ಗಳಂ ತೋಳ್ಗಳನ್ ಅಗಲುರಮಂ ಕೆನ್ನೆಯಂ ನೆತ್ತಿಯಂ, ಅವನ ಕಾಲಿಗೆ, ತೋಳುಗಳಿಗೆ, ಎದೆಗೆ, ಕೆನ್ನೆಗೆ ಮತ್ತು ನೆತ್ತಿಗೆ ಕೋಪದಿಂದ ಆ ದುರ್ಯೋಧನನ 5 ದುರ್ನಡತೆಗಳಿಗೆ, ಕೋಪದೊಳ್ 5 ದುರ್ನಯಕ್ಕೆ, 5 ದುರ್ನಡತೆಗಳಿಗೆ 5 ಸ್ಥಳಗಳಿಗೆ ಆತ 5 ಪ್ರಹಾರಗಳನ್ನು ಕೊಡ್ತಾನೆ. ಯಾವುದರಿಂದ? ಅನುರಾಗದ ಆ ದಂಡದಿ, ತನ್ನ ಪ್ರೀತಿಯ ಗದೆಯಿಂದ ಭೀಮಸೇನ 5 ಹೊಡೆತಗಳನ್ನು ದುರ್ಯೋಧನನ 5 ಅಂಗಗಳಿಗೆ 5 ಕಾರಣಗಳಿಗಾಗಿ ಕೊಡ್ತಾನೆ. ಪರಸ್ಪರರು ಉಗ್ರವಾಗಿ ಮೂದಲಿಸುತ್ತಾ ಗದಾಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಯಾರೊಬ್ಬರೂ ಗೆಲ್ತಾ ಇಲ್ಲ. ಅವರ ಗದಾಪ್ರಹಾರ ಹೇಗಿದೆ ಅಂದರೆ, ಅಂತೂ ಇರ್ವರ ಗದಾಪಟ್ಟಸ ಪರಿಘ ಸಂಘಟನದಿಂದ ಒಗೆದು ನೆಗಳ್ವ ಕಿಡಿದು ಕೆಂಡಂಗಳ ಮಂಡಗಳನ್ನೊಳಕೊಂಡು ಗಗನ ಮಂಡಲದೊಳ್ ಪೊಗೆ ನೆಗೆದು ಮಹೋತ್ಪಾತ ಕೇತು ಚಕ್ರದಂತೆ ಅತಿ ಭಯಂಕರಮುಂ ಅದ್ಭುತಮುಂ ಆಗೆ ಕಾದು ತಿರ್ಪಲ್ಲಿ. ನೋಡಿ, ಅವರಿಬ್ಬರ ಗದೆಯ ಪ್ರಹಾರಗಳು, ಹೊಡೆತಗಳು ಪರಸ್ಪರವಾಗಿ ಹೇಗಿತ್ತು ಅಂದರೆ,
ಎರಡೂ ಪರಸ್ಪರಗಳು ಗರ್ಜಿಸಿದಾಗ, ಸಂಧಿಸಿದಾಗ ಅಲ್ಲಿ ಬೆಂಕಿ ಉತ್ಪತ್ತಿಯಾಗ್ತಾ ಇತ್ತು. ನೆಗಳ್ವ ಕಿಡಿದು ಕೆಂಡಗಳ ತಂಡಗಳನ್ನೊಳಕೊಂಡು ಆ ಎರಡೂ ಗದೆಗಳು ಪರಸ್ಪರ ಸಂಘಟಿಸಿದಾಗ, ಒಂದಕ್ಕೊಂದು ಕೂಡಿದಾಗ ಅಲ್ಲಿ ಕಿಡಿ ಉತ್ಪತ್ತಿಯಾಗ್ತಿತ್ತು. ಆ ಕಿಡಿಗಳ ತಂಡಗಳು ಇಡೀ ಆಕಾಶವನ್ನು ವ್ಯಾಪಿಸಿಕೊಂಡು ಬಿಟ್ಟಿತ್ತು. ಗಗನ ಮಂಡಲದೊಳ್ ಪೊಗೆ ನೆಗೆದು ಇಡೀ ಆಕಾಶದಲ್ಲಿ ಹೊಗೆ ಆವರಿಸಿಕೊಂಡಿದೆ. ಹೇಗೆ ಕಾಣಿಸ್ತಿದೆ ಆಕಾಶ ಅಂದರೆ ಮಹೋತ್ಪಾತ ಕೇತು ಚಕ್ರದಂತೆ, ಭೀಕರವಾದ ಪ್ರಳಯ ಉಂಟಾಗಲಿದೆ ಎಂಬ ಸಂಕೇತದಂತೆ. ಅವರಿಬ್ಬರ ಗದೆಯ ಹೊಡೆತಗಳ ಕಾರಣದಿಂದ ಉತ್ಪತ್ತಿಯಾದ ಬೆಂಕಿಯುಂಡೆಗಳು, ಅದರಿಂದ ಹೊರಹೊಮ್ಮಿದ ಹೊಗೆ ಭಾನುಮಂಡಲವನ್ನೆಲ್ಲ ಆವರಿಸಿಕೊಂಡು ಅತಿ ಭಯಂಕರವಾದ ವಾತಾವರಣವನ್ನು ಅಲ್ಲಿ ನಿರ್ಮಾಣ ಮಾಡಿದೆ. ಈ ರೀತಿ ನಡೆದ ಯುದ್ಧದಲ್ಲಿ ಇಬ್ಬರೂ ಕೂಡ ಪ್ರತಿಸ್ಪರ್ಧಿಗಳು ಸಮಬಲರೇ ಆಗಿದ್ದಾರೆ. ಹಾಗಾಗಿ ಬೇಗ ಯಾರಿಗೂ ಕೂಡ ಗೆಲುವು ಆಗ್ತಾ ಇಲ್ಲ. ನೋಡಿ ಹೇಗೆ ನಡೀತದೆ ಅವರಿಬ್ಬರು ಯುದ್ಧ. ಅನುಸಮಮಾಯ್ತೇನೆ ದುರ್ಯೋಧನ ಶಬ್ದಂ ಭೀಮ ಶಬ್ದಂ ಅನ್ವರ್ಥಂ. ಭೀಮನೇ ಗಡ ದುರ್ಯೋಧನನೆಂದೆನೆ ಕೌರವ ಭೀಮಸೇನರೇಂ ಸಮಬಲರು. ನೋಡಿ ಅವರಿಬ್ಬರು ಹೇಗೆ ಯುದ್ಧ ಮಾಡ್ತಿದ್ದಾರೆ ಅಂದರೆ ಅವರ ಹೆಸರುಗಳಿಗೆ ಅನ್ವರ್ಥ ಅನ್ನುವಂತೆ. ಅನುಸಮಮಾಯ್ತನೆ ದುರ್ಯೋಧನ ಶಬ್ದಂ. ನೋಡಿ ದುರ್ಯೋಧನ ಅಂದರೆ ನಾವು ತಪ್ಪಾಗಿ ಅರ್ಥೈಸ್ಕೊಳ್ತಿದ್ದೀವಿ. ದುರ್ಯೋಧನ ಅಂದರೆ ಕೆಟ್ಟ ಯೋಧ ಅಲ್ಲ. ದುರ್ಯೋಧನ ಅಂದರೆ ಅಸಾಧ್ಯವಾದ ಯೋಧ ಅಂತ. ಗೆಲ್ಲಲು ಅಸಾಧ್ಯವಾದ, ಸುಲಭ ಸಾಧ್ಯವಲ್ಲದ ಒಬ್ಬ ಯೋಧ ಅಂತ ಅರ್ಥ. ಇಲ್ಲಿ ಭೀಮನಿಗೆ ಮನವರಿಕೆ ಆಗ್ತಾ ಇದೆ, ದುರ್ಯೋಧನ ಸುಲಭವಾಗಿ ಸೋಲಿಸಲಿಕ್ಕೆ ಸಾಧ್ಯವಲ್ಲದ ಒಬ್ಬ ಯೋಧ ಅಂತ. ಅವನ ಹೆಸರಿಗೆ ತಕ್ಕಂಗೆ ಆತ ಯುದ್ಧ ಮಾಡ್ತಿದ್ದಾನೆ. ಇನ್ನು ಭೀಮನೇನು ಕಡಿಮೆನಾ? ಭೀಮ ಶಬ್ದಂ ಅನ್ವರತಂ ಭೀಮನೆ. ಭೀಮ ಅಂದರೆ ಬಲಾಢ್ಯ ಅಂತ, ಭೀಮ ಅಂದರೆ ಅಸಾಧ್ಯ ಅಂತ, ಭೀಮ ಅಂದರೆ ಬೃಹತ್ ಅಂತ. ಅವನ ಹೆಸರಿಗೆ ತಕ್ಕಂಗೆನೆ ಆತ ಕೂಡ ಬಲಾಢ್ಯನಾಗಿ ಯುದ್ಧವನ್ನು ಮಾಡ್ತಿದ್ದಾನೆ. ಗಡ ದುರ್ಯೋಧನನೆಂದರೆ ಕೌರವ ಭೀಮಸೇನರೇಂ ಸಮಬಲರು. ಈ ರೀತಿ ಇಬ್ಬರೂ ಕೂಡ ಯುದ್ಧವನ್ನು ಮಾಡ್ತಿದ್ದಾರೆ. ಹೇಗೆ ಅಂದರೆ ಅವರವರ ಹೆಸರುಗಳಿಗೆ ತಕ್ಕಂತೆ. ದುರ್ಯೋಧನ ತನ್ನ ಹೆಸರಿಗೆ ತಕ್ಕಂತೆ ಅಸಾಧ್ಯ ಯೋಧನಾಗಿದ್ದಾನೆ, ಭೀಮ ಅಸಾಧ್ಯ ಶಕ್ತಿವಂತನಾಗಿದ್ದಾನೆ. ಹಾಗಾಗಿ ಇಬ್ಬರು ಕೂಡ ಸಮಬಲರಾಗಿದ್ದಾರೆ. ಅವರ ಯುದ್ಧ ಮತ್ತಷ್ಟು ಸುದೀರ್ಘವಾಗಿ ನಡೀತಾ ಇದೆ. ನೆಲೆಸಿದ ಭಿನ್ನಣಂ ಸೆಣಸಿ ಭಿನ್ನಣಂ ಗೆಲೆ, ಕಾಣ್ಕೆಯಂ ಗೆಲೆ, ಜವಂ ಗೆಲೆ, ಬಲಂ ಗೆಲೆ, ದಂಡೆಯಂ ಗೆಲೆ, ಮುಳಿಸು ಉಣ್ಮಿ ಪೊಣ್ಮಿ ಮುಳಿಸಂ ಗೆಲೆ, ಸತ್ವದಳರ್ಕೆ ಸತ್ವಮಂ ಗೆಲೆ, ಗೆಲ್ಲಲಾರ್ತರಿಲ್ಲ, ಕುರು ಪಾಂಡು ತನೂಭವರ್ ವರ್ವಂ. ಅವರಿಬ್ಬರ ಯುದ್ಧಗಳು ಹೇಗೆ ಮುಂದುವರಿತಾ ಇತ್ತು ಅಂದರೆ ಅವರಲ್ಲಿರುವ ವಿದ್ಯೆಯ ಚತುರತೆ ಗೆಲ್ತಾ ಇತ್ತೆ ಹೊರತು ಅವರಿಬ್ಬರಲ್ಲಿ ಯಾರೂ ಗೆಲ್ತಾ ಇರಲಿಲ್ಲ. ನೆಲೆಸಿದ ಭಿನ್ನಣಂ ಸೆಣಸಿ ಭಿನ್ನಣಂ ಗೆಲೆ. ಇಬ್ಬರಲ್ಲಿರುವ ಈ ಗದಾಯುದ್ಧದ ಪರಿಣಿತಿ, ಆ ಪರಿಣಿತಿನೇ ಗೆಲ್ತಾ ಇತ್ತು. ಇವನ ಪಟ್ಟಿಗೆ ಸರಿಯಾದ ಎದುರಾಳಿ ಪಟ್ಟನ್ನು ಭೀಮ ಆಗ್ತಾ ಇದ್ದ. ಭೀಮನ ಹೊಡೆತಕ್ಕೆ ತಕ್ಕದಾದ ಪ್ರತಿ ಹೊಡೆತವನ್ನು ದುರ್ಯೋಧನ ಹೊಡಿತಾ ಇದ್ದ. ಹಾಗಾಗಿ ಅವರಿಬ್ಬರ ವಿದ್ಯೆ ಗೆಲ್ತಾ ಇತ್ತೆ ಹೊರತು ಅವರು ಗೆಲ್ತಾ ಇರಲಿಲ್ಲ. ಅದೇ ರೀತಿ ಕಾಣ್ಕೆಯಂಗಲೆ, ಅವರ ದೃಷ್ಟಿಯ ತೀಕ್ಷ್ಣತೆ ಎಷ್ಟು ಇತ್ತು ಅಂದರೆ ಆ ದೃಷ್ಟಿಯ ತೀಕ್ಷ್ಣತೆನೇ ಗೆಲ್ತಾ ಇತ್ತೆ ಹೊರತು ಅವರಿಬ್ಬರಲ್ಲಿ ಯಾರೂ ಗೆಲ್ತಾ ಇರಲಿಲ್ಲ. ಅತ್ಯಂತ ತೀಕ್ಷ್ಣವಾಗಿ ನೋಡಿ ಭೀಮ ಹೊಡೆತವನ್ನು ಕೊಟ್ಟರೆ ಅಷ್ಟೇ ತೀಕ್ಷ್ಣವಾದ ದೃಷ್ಟಿಯಿಂದ ಅದಕ್ಕೆ ಪ್ರತಿ ಹೊಡೆತವನ್ನು ದುರ್ಯೋಧನ ಕೊಡ್ತಾ ಇದ್ದ. ಹಾಗಾಗಿ ಅವರಿಬ್ಬರ ದೃಷ್ಟಿಯ ತೀಕ್ಷ್ಣತೆನೇ ಗೆಲ್ತಾ ಇತ್ತು. ಕಾಣ್ಕೆ ಅಂದರೆ ದೃಷ್ಟಿಯ ತೀಕ್ಷ್ಣತೆ. ಜವಂ ಗೆಲೆ, ಅವರಿಬ್ಬರ ವೇಗ ಎಷ್ಟಿತ್ತು, ಗದೆಯನ್ನು ಬೀಸುವ ವೇಗ ಎಷ್ಟಿತ್ತು ಅಂದರೆ ದುರ್ಯೋಧನ ವೇಗಕ್ಕೆ ತಕ್ಕಂತೆ ಭೀಮ ಕೂಡ ಅಷ್ಟೇ ವೇಗದಲ್ಲಿ ಪ್ರತಿ ಪ್ರಹಾರವನ್ನು ಮಾಡ್ತಾ ಇದ್ದ. ಹಾಗಾಗಿ ಅಲ್ಲಿ ಗೆಲ್ತಾ ಇರೋದು ಭೀಮನೂ ಅಲ್ಲ, ದುರ್ಯೋಧನನೂ ಅಲ್ಲ, ಅವರಿಬ್ಬರ ವೇಗ ಗೆಲ್ತಾ ಇತ್ತು. ಬಲಂ ಗೆಲೆ, ಅವರಿಬ್ಬರು ಎಷ್ಟು ಶಕ್ತಿಶಾಲಿಗಳು ಅಂದರೆ ಅವರಿಬ್ಬರ ಗದೆಗಳ ಪರಸ್ಪರ ಸಂಘಟನದಿಂದ ಹೊರಹೊಮ್ಮಿದ ಬೆಂಕಿಯ ಕಿಡಿ ಆಕಾಶದಲ್ಲಿ ಜ್ವಾಲೆಯಾಗಿ ಪ್ರಜ್ವಲಿಸ್ತಾ ಇದೆ. ಅದರ ಹೊಗೆ ಇಡೀ ಆಕಾಶವನ್ನು ದಟ್ಟೈಸಿದೆ. ಆದ್ದರಿಂದ ಇಲ್ಲೂ ಕೂಡ ಅಷ್ಟೇ ಪರಸ್ಪರ ಸಮಬಲರಾಗಿರೋದ್ರಿಂದ ಅವರ ಬಲಗಳೇ ಗೆಲ್ತಾ ಇದ್ದಾವೆ. ದಂಡೆಯಂ ಗೆಲೆ, ಅವರ ಮುಷ್ಟಿಯ ಹಿಡಿತಗಳು
ಪರಸ್ಪರ ಎಷ್ಟು ಬಲಿಷ್ಠವಾಗಿತ್ತು ಅಂದರೆ ಅದಕ್ಕೆ ತಕ್ಕದಾದಂತೆ ಭೀಮ ದುರ್ಯೋಧನರಿಬ್ಬರು ಪರಸ್ಪರ ಪ್ರತಿಕ್ರಿಯಿಸ್ತಾ ಇದ್ರು. ಅಲ್ಲೂ ಕೂಡ ಅವರ ಮುಷ್ಟಿಯ ಬಿಗಿ ಹಿಡಿತವೇ ಗೆಲ್ತಾ ಇತ್ತು ಹೊರತು ಭೀಮ ಅಥವಾ ದುರ್ಯೋಧನ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರಲಿ. ಅವರಿಬ್ಬರಲ್ಲಿ ಬಹುಕಾಲದಿಂದ ಪೋಷಣೆಯಾಗಿ ಬಂದಿದ್ದ ಉಗ್ರ ಕೋಪ ಇಬ್ಬರಲ್ಲೂ ಅಷ್ಟೇ ಇತ್ತು. ಆ ಮುಳಿಸು ಉಣ್ಮಿ ಪೊಣ್ಮಿ ಮುಳಿಸಂ ಗೆಲೆ ಅದು ಕೂಡ ಅಷ್ಟೇ ಪರಸ್ಪರ ಬದ್ಧ ವೈರತ್ವವೇ ಗೆಲ್ತಾ ಇತ್ತು. ಕೊನೆಗೆ ಸತ್ವದ ಅಳುರ್ಕೆ ಸತ್ವಮಂ ಗೆಲೆ ಗೆಲ್ಲಲಾರ್ತರಿಲ್ಲ ಕುರು ಪಾಂಡವ ತನೂಭವರ್ ವರ್ವಂ. ಅವರಲ್ಲಿರುವ ಸತ್ವದ ಅತಿಶಯ ಪರಸ್ಪರರಲ್ಲೂ ಕೂಡ ಸಮವಾಗಿದ್ದರಿಂದ ಆ ಸತ್ವದ ಅತಿಶಯವೇ ಗೆಲ್ತಾ ಇತ್ತೆ ಹೊರತು ಕುರು ಪಾಂಡವರ ಮಕ್ಕಳಾಗಿರುವ ದುರ್ಯೋಧನ ಭೀಮರಿಬ್ಬರಲ್ಲಿ ಯಾರು ಕೂಡ ಒಬ್ಬರನ್ನೊಬ್ಬರು ಗೆಲ್ಲೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಅಷ್ಟೊಂದು ಭೀಕರವಾಗಿ ಯುದ್ಧ ಮುಂದುವರಿತಾ ಇದೆ. ಅಂತೂ ನೆಳಲೊಳ್ ಪೊರ್ಕುಳಿಯಾಡುವಂತೆ ಓರ್ವಂ ಗೆಲಲ್ ನೆರೆಯದಿರೆ ದುರ್ಯೋಧನಂ ಕರಮುಳಿದು. ಆ ರೀತಿ ಇಬ್ಬರು ಕೂಡ ನೆರಳಿನಲ್ಲಿ ಓಕುಳಿಯಾಡುವಂತೆ ಆಡ್ತಾ ಇದ್ದಾರೆ. ಅವರಿಬ್ಬರಿಗೂ ಆಯಾಸನೆ ಆಗ್ತಾ ಇಲ್ಲ. ಹಾಗಾದಾಗ ದುರ್ಯೋಧನ ಅತ್ಯಂತ ಕೋಪಾವಿಷ್ಟನಾಗ್ತಾನೆ. ನೆರಳಿನಲ್ಲಿ ಆಡುವ ಓಕುಳಿಯಂತೆ ನಾವಿಬ್ಬರು ಯಾರೂ ಗೆಲ್ತಾ ಇಲ್ಲ, ಇಬ್ಬರಲ್ಲಿ ಯಾರೂ ಕೂಡ ಗೆಲ್ತಾ ಇಲ್ಲ ಅಂಥೇಳಿ ದುರ್ಯೋಧನ ಕೋಪಗೊಳ್ತಾನೆ. ಕರಂ ಮುಳಿದು ನೋಡಿ ಏನು ಮಾಡ್ತಾನೆ ದುರ್ಯೋಧನ. ಕುರುರಾಜಂ ವಿದ್ಯಾಧರ ಕರ್ಣದೆ ನೆಗೆದು ಅಂಬರಕ್ಕೆ ಗದೆಯಂ ಕ್ರಮದಿಂ ತಿರಿಪೆ ಧರಾಚಕ್ರಂ ಕೋವರಚಕ್ರಂ ತಿರಿವ ತೆರೆದೆ ತಿರಿದಿತ್ತು ಎನಸು. ಕೋಪಗೊಂಡ ದುರ್ಯೋಧನ, ಅವನಿಗೆ ವಿದ್ಯಾಧರ ಗತಿಯ ಪರಿಚಯ ಇತ್ತು. ಅಂದರೆ ಆಕಾಶ ಮಾರ್ಗದಲ್ಲಿ ನೆಗೆಯುವ ವಿದ್ಯೆ ದುರ್ಯೋಧನನಿಗೆ ಗೊತ್ತಿತ್ತು. ಆ ವಿದ್ಯೆಯನ್ನು ಬಳಸಿಕೊಂಡು ಅಂಬರಕ್ಕೆ ನೆಗಿತಾನೆ, ಆಕಾಶಕ್ಕೆ ಹಾರ್ತಾನೆ. ಅಲ್ಲಿ ಗದೆಯನ್ನು ಕ್ರಮವಾಗಿ ತಿರುಗಿಸ್ತಾನೆ. ಅವನು ತಿರುಗಿಸುವ ಕ್ರಮದ ವೇಗ ಎಷ್ಟೊಂದಿತ್ತು ಅಂದರೆ ಧರಾಚಕ್ರಂ ಕೋವರ ಚಕ್ರಂ ತಿರಿವ ತೆರದೆ ತಿರಿದತ್ತೆನಸು. ಅವನು ಗದೆಯನ್ನು ತಿರುಗಿಸುವ ಪರಿ ಹೇಗಿತ್ತು ಅಂದರೆ ಇಡೀ ಭೂಚಕ್ರವನ್ನು, ಇಡೀ ಭೂಮಿಯನ್ನು ಕುಂಬಾರನ ತಿಗಣೆ ತಿರುಗುತ್ತಲ್ಲ ಆ ರೀತಿ ತಿರುಗಿಸಿದಂತೆ ಭಾಸ ಆಗ್ತಾ ಇತ್ತಂತೆ. ಅಷ್ಟು ಆವೇಶದಿಂದ ವೇಗವಾಗಿ ಕ್ರಮದಿಂದ ದುರ್ಯೋಧನ ತನ್ನ ಗದೆಯನ್ನು ಆಕಾಶ ಮಾರ್ಗದಲ್ಲಿ ತಿರುಗಿಸ್ತಾ ಇದ್ದಾನೆ. ಚಿತ್ರಾಕಾರದ ಗದೆಯಂ ಛತ್ರ ವಿಡಂಬದೊಳೆ ಬೀಸೆ ಗಗನದೊಳೆ ಏಕಛತ್ರಂ ಗಡಂಎಂದು ಮರುತ್ಪುತ್ರಂಗೆ ಅರಿಪುವ ಓಲ್ ಇರ್ದನ ಕುರುಪುತ್ರಂ. ಅವನ ಚಿತ್ರಮಯವಾಗಿರುವ ಆ ಗದೆಯನ್ನು ಆಕಾಶದಲ್ಲಿ ಆತ ತಿರುಗಿಸ್ತಾ ಇದ್ದಾನೆ. ಅದು ಹೇಗೆ ಕಾಣಿಸ್ತಿದೆ ನೋಡಿ, ಒಂದೇ ಕಡ್ಡಿಯನ್ನು ಬಹಳ ವೇಗವಾಗಿ ತಿರುಗಿಸಿದರೆ ನಾವು ಅದು ಒಂದು ಕಡ್ಡಿ ಥರ ಕಾಣಿಸೋದಿಲ್ಲ. ತಿರುಗಿಸ್ತಾ ಇರುವ ವೃತ್ತಾಕಾರದಲ್ಲೂ ಕೂಡ ಅದೇ ವ್ಯಾಪಿಸಿದಂತೆ ಕಾಣಿಸ್ತದೆ. ಹಾಗೇನೆ ದುರ್ಯೋಧನ ತನ್ನ ಗದೆಯನ್ನು ತಿರುಗಿಸ್ತಾ ಇದ್ದಾನೆ. ಹೇಗೆ ಕೆಳಗಡೆ ಇರುವ ಭೀಮನಿಗೆ ಇಡೀ ಭೂಮಿಯನ್ನು ಏಕಚಕ್ರ ಆವರಿಸಿಕೊಂಡಿದೆ ಅನ್ನೋ ಥರ, ಏಕಚಕ್ರ ಆವರಿಸಿಕೊಂಡಿದೆ ಅಂತ ಭೀಮನಿಗೆ ಅನಿಸ್ಬೇಕು. ಆ ರೀತಿ ದುರ್ಯೋಧನ ಆಕಾಶದಲ್ಲಿದ್ದು ಆ ಗದೆಯನ್ನು ತಿರುಗಿಸ್ತಾ ಇದ್ದಾನೆ. ಮರುತ್ಪುತ್ರ ಅಂದರೆ ಭೀಮ. ಗಗನದೊಳ್ ಏಕಛತ್ರಂ ಗಡಂ ಎಂದು ಮರುತ್ಪುತ್ರಂಗೆ, ಆಕಾಶದಲ್ಲಿ ಒಂದೇ ಛತ್ರಿಯನ್ನು ಹಿಡಿದಿದ್ದಾನೆ ಅನ್ನೋ ಥರ ಮರುತ್ಪುತ್ರಂಗೆ ಅಂದರೆ ಮಾರುತ ಪುತ್ರನಿಗೆ, ವಾಯುಸುತನಾದ ಭೀಮನಿಗೆ ಅನಿಸುವ ರೀತಿಯಲ್ಲಿ ಕುರುಪುತ್ರನಾಗಿರುವ ದುರ್ಯೋಧನ ತನ್ನ ಗದೆಯನ್ನು ವೇಗವಾಗಿ ತಿರುಗಿಸ್ತಾ ಇದ್ದಾನೆ. ನೋಡಿ, ಆ ರೀತಿ ಗದೆಯನ್ನು ತಿರುಗಿಸಿ ಏನು ಮಾಡ್ತಾನೆ ನೋಡಿ. ಅಂತೂ ಮೂದಲಿಸದೆ ಇರಿವುದು ತುಳಿಲು ಆಳಾಯ್ತಂ ಅಲ್ಲೆಂದು ಮುಟ್ಟಿ ಮೂದಲಿಸಿ. ಆ ರೀತಿ ಗದೆಯನ್ನು ತಿರುಗಿಸಿದ ದುರ್ಯೋಧನ ಭೀಮನಿಗೆ ಪ್ರಹಾರ ಮಾಡೋದಕ್ಕೆ ಮುಂಚೆ ಮೂದಲಿಸಿದೇನೆ, ಜರಿದೇನೆ, ಅವನನ್ನು ಬೈದೇನೆ, ಹೀಯಾಳಿಸಿದೇನೆ ಅವನ ಮೇಲೆ ಗದಾ ಪ್ರಹಾರ ಮಾಡೋದು ವೀರತನದ ಲಕ್ಷಣ ಅಲ್ಲ ಅಂಥೇಳಿ ಅಲ್ಲಿಂದಾನೆ ಭೀಮನಿಗೆ ಮಾತುಗಳಿಂದ ಮೂದಲಿಸ್ತಾನೆ. ಮೂದಲಿಸಿ ಭೀಮನ ಮೇಲೆ ಗದಾ ಪ್ರಹಾರವನ್ನು ಮಾಡ್ತಾನೆ. ಹೇಗೆ ನೋಡಿ. ತೆರಪಂ ನಿಟ್ಟಿಸಿ ಕುರುಪತಿ ಬರಸಿಡಿಲೆರಗುವ ಓಲ್ ಎರಗಿ ಪೊಯ್ಯಲ್ಲೊಡಂ ಮೈ ಮರಿದು ಪವನಜನುಂ ಏನೆಂದರಿಯದೆ ಮತಿ ವಿಕಳನಾಗಿ ಮೂರ್ಛೆಗೆ ಸಂದಂ. ನೋಡಿ, ಆ ರೀತಿ ಆಕಾಶ ಮಾರ್ಗದಲ್ಲಿ ಗದೆಯನ್ನು ತಿರುಗಿಸ್ತಾ ಮೂದಲಿಸದೇನೆ ಅವನಿಗೆ ಪ್ರಹಾರ ಮಾಡೋದು ವೀರತನದ ಲಕ್ಷಣ ಅಲ್ಲ ಅಂಥೇಳಿ ಭೀಮನಿಗೆ ಬಾಯಾರೆ ಮೂದಲಿಸಿ ನಂತರ ಅವಕಾಶಕ್ಕೋಸ್ಕರ ಕಾದು ತೆರಪಂ ನಿಟ್ಟಿಸಿ
ಸರಿಯಾದ ಅವಕಾಶವನ್ನು ನೋಡಿ ಗುರಿಯಿಟ್ಟು ಕುರುಪತಿಯಾದ ದುರ್ಯೋಧನ ಬರಸಿಡಿಲನಂತೆ ಎರಗಿ ಗದೆಯಿಂದ ಭೀಮನ ಮೇಲೆ ಪ್ರಹಾರವನ್ನು ಮಾಡ್ತಾನೆ. ಈ ಹೊಡೆತವನ್ನು ನಿರೀಕ್ಷಿಸದೇ ಇದ್ದ ಭೀಮ ಮೈಮರೆತಿದ್ದ. ಮೈಮರೆದು ಪವನಜನು ಏನೂ ಅರಿಯದೆ, ಪವನಜ ಅಂದ್ರೂ ಕೂಡ ಭೀಮ ಏನನ್ನೂ ಅರಿದೆ ಮತಿ ವಿಕಳನಾಗಿ ಮೂರ್ಛೆಗೆ ಸಂದಂ. ಅವನು ಬುದ್ಧಿಭ್ರಮಣೆಯಾದಂತಾಗಿ ಮೂರ್ಛೆ ಹೋಗಿ ಕೆಳಕ್ಕೆ ಬಿದ್ದು ಬಿಡ್ತಾನೆ. ಆಗೇನಾಗತ್ತೆ ನೋಡಿ, ಆ ಪ್ರಸ್ತಾವದೊಳ್ ಧಾತು ನಿರ್ಜರ ಗಿರಿ ಕೆಡೆವಂತು ಕೆಡದಿದ್ದ ಪಗೆಯಂ ನೋಡಿ. ಆ ಭೀಮ ನೆಲಕ್ಕೆ ಹೇಗೆ ಬೀಳ್ತಾನೆ ಅಂದರೆ ಸಾಮಾನ್ಯ ವ್ಯಕ್ತಿ ಬಿದ್ದ ಹಾಗಲ್ಲ. ಮೇರು ಪರ್ವತ ಕೆಳಗುರುಳಿ ಬೀಳುವಂತೆ ಬಿದ್ದಿರುವ ಭೀಮನನ್ನು ನೋಡಿ ಕೆಡೆದೊಡೆ ಪವನಜನ್ ಆಹವದೆಡೆಯೊಳ್ ಬೀಳ್ದವನನ್ ಇರಿಯಲಾಗದುವೆಂಬರ್ ಗಡಂ ಎಂದು ಅಂಬರ ತಳದೊಳ್ ಪಡವೀಶಂ ಗದೆಯ ನೆತ್ತಿ ತಿರುಪಿದಾಗಳ್. ಭೀಮ ಬಿದ್ದಿದ್ದಾನೆ, ರಜತಗಿರಿಯಂತೆ ಆತ ಬಿದ್ದಿದ್ದಾನೆ. ಕೆಡೆದೊಡೆ ಪವನಜನ್ ಆಹವದ ಎಡೆಯೊಳ್, ಪವನಜನಾಗಿರುವ ಭೀಮನು ರಣರಂಗದಲ್ಲಿ ಬಿದ್ದಾಗ ದುರ್ಯೋಧನ ಆಕಾಶದಲ್ಲಿದ್ಕೊಂಡೇನೆ ಯೋಚನೆ ಮಾಡ್ತಾನೆ, ಬೀಳ್ದವನನ್ ಇರಿಯಲಾಗದು ಎಂಬರ್. ಹಿರಿಯರು ಹೇಳ್ತಾರೆ ಬಿದ್ದವನ ಮೇಲೆ ಪ್ರಹಾರವನ್ನು ಮಾಡಬಾರ್ದು ಅಂತ. ಆದ್ದರಿಂದ ಅಂಬರ ತಲದಲ್ಲಿದ್ದ, ಆಕಾಶದಲ್ಲಿದ್ದ ಆ ದುರ್ಯೋಧನ ಅಲ್ಲಿಂದಾನೆ ಗದೆಯನ್ನು ಮತ್ತೆ ತಿರುಗಿಸ್ತಾನೆ. ಯಾಕೆ? ಭೀಮನಿಗೆ ಗಾಳಿ ಹಾಕೋದಕ್ಕೆ. ಅವನು ಬಿದ್ದಿದ್ದಾನೆ, ಮೂರ್ಛೆ ಹೋಗಿದ್ದಾನೆ, ಅವನ ಮೇಲೆ ಗದಾ ಪ್ರಹಾರವನ್ನು ಮಾಡಬಾರ್ದು ಅಂತ ಹಿರಿಯರು ಹೇಳ್ತಾರೆ. ಆ ಕಾರಣದಿಂದ ನಾನು ಪ್ರಹಾರ ಮಾಡೋದಿಲ್ಲ, ಗಾಳಿಯನ್ನು ಬೀಸ್ತೇನೆ ಅಂತ ಮತ್ತೆ ತನ್ನ ಗದೆಯನ್ನು ಆಕಾಶ ಮಾರ್ಗದಲ್ಲಿ ಆತ ತಿರುಗಿಸ್ತಾನೆ. ಇರಿಯಂ ಬೀಳ್ದನನ್ ಎಂಬಿ ಬಿರುಬಿಂದಂ ಬೀಸೆ ಗದೆಯ ಗಾಳಿಯ ಕೋಳೆ ಎಳ್ಚರಿಸಿದುದು ಭೀಮನಂ ಮೈಮರೆದವನಂ ತಂದೆ ಸುತರ್ಗೆ ಕೂರದರ್ ಒಳರೆ. ಬಿದ್ದವನನ್ನು ನಾನು ಇರಿಯೋದಿಲ್ಲ, ಕೊಲ್ಲೋದಿಲ್ಲ ಅಂತ ಹೇಳಿ ಆಕಾಶ ಮಾರ್ಗದಲ್ಲಿ ಗದೆಯಿಂದ ಗಾಳಿಯನ್ನು ಬೀಸಿದಾಗ ಆ ಗಾಳಿಗೆ ಭೀಮ ಎಚ್ಚೆತ್ಕೊಳ್ತಾನೆ. ಇರಿಯಂ ಬೀಳ್ದನನ್ ಎಂಬಿ ಬಿರುಬಿಂದಂ ಬೀಸೆ ಗದೆಯ, ಬಿದ್ದವನನ್ನು ಇರಿಯೋದಿಲ್ಲ, ಕೊಲ್ಲೋದಿಲ್ಲ ಅಂತ ಗದೆಯನ್ನು ಬೀಸಿದಾಗ ಗದೆಯ ಗಾಳಿಯ ಕೋಳ್ ಎಳ್ಚರಿಸಿದುದು ಭೀಮನಂ. ಆ ಗದೆಯ ಗಾಳಿಯ ತಂಗಾಳಿ ಭೀಮನನ್ನು ಎಚ್ಚರಿಸ್ತದೆ, ಮೈಮರೆದವನನ್ನು ಎಚ್ಚರಿಸ್ತದೆ. ಆ ರೀತಿ ಎಚ್ಚರಿಸಿದ್ದು ಕೂಡ ಯಾರು? ಗಾಳಿ. ಗಾಳಿ ಭೀಮನ ತಂದೆ, ಪವನಸುತ ಭೀಮ. ಈ ರೀತಿ ತಂದೆ ಸುತರ್ಗೆ ಕೂರದರ್ ಒಳರೆ, ಮಕ್ಕಳಿಗೆ ಪ್ರೀತಿಯನ್ನು ತೋರಿಸದೇ ಇರುವ ತಂದೆಯರು ಯಾರಾದರೂ ಇದ್ದಾರೆಯೇ? ಮಗನ ಮೇಲಿನ ಪ್ರೀತಿಯಿಂದ ಪವನ, ಮಾರುತ ಅವನನ್ನು ಏಳಿಸುವ ಪ್ರಯತ್ನವನ್ನು ಮಾಡಿತು. ಅದಕ್ಕೆ ಕಾರಣ ಆಗಿದ್ದು ದುರ್ಯೋಧನನ ಗದೆಯ ಬೀಸುವಿಕೆ ಗಾಳಿ. ದುರ್ಯೋಧನನ ಗಾಳಿ ಭೀಮನನ್ನು ಏಳಿಸಿತು. ಅದು ಹೇಗೆ? ಗದೆಯ ಗಾಳಿ ದಾನಿಯನ್ನ, ಶೂರನನ್ನು ಏಳಿಸಿದರೆ, ಬೀಸಣಿಕೆ ಗಾಳಿ ಹೇಡಿಯನ್ನ, ದೀನನನ್ನು ಏಳಿಸ್ತದೆ ಅನ್ನೋದನ್ನು ಈ ಪದ್ಯದಲ್ಲಿ ರನ್ನ ಹೇಳ್ತಿದ್ದ ನೋಡಿ. ದಾನಿಯುಮಂ ಶೂರನುಮಂ ತಾನ್ ಏಳ್ಚಿಕುಂ ಗದಾನಿಲಂ ಮೂರ್ಛಿತನಂ ದೀನನುಮಂ ಪಂದೆಯುಮಂ ಪೇನಿಯನ್ ಏಳ್ಚಿರಿಕುಂ ಉಬ್ಜ ವೀಜನ ಪವನಂ. ನೋಡಿ, ದಾನಿಯಾದವನನ್ನ, ಶೂರನನ್ನ, ಭೀಮನಂತವನನ್ನ ಗದೆಯ ಅನಿಲ, ಗದೆಯ ಬೀಸುವಿಕೆಯಿಂದ ಬರುವ ಗಾಳಿ ಏಳಿಸ್ತದೆ. ಇನ್ನು ದೀನನಾಗಿರುವವನ್ನ, ಹೇಡಿಯಾಗಿರುವವನನ್ನ ಬೀಸಣಿಕೆ ಗಾಳಿ ಏಳಿಸ್ತದೆ. ಈ ರೀತಿ ಭೀಮ ಮಹಾದಾನಿಯಾಗಿದ್ದ, ಮಹಾಶೂರನಾಗಿದ್ದ. ಆದ್ದರಿಂದ ಅವನನ್ನು ಏಳಿಸೋದಕ್ಕೆ ಮತ್ತೊಬ್ಬ ಅಂಥದ್ದೇ ಶೂರನ ಗದೆಯಿಂದ ಬಂದಿರುವ ಗಾಳಿಯೇ ಬೇಕಾಯಿತು. ಅಂತಹ ಶೂರ ಇಲ್ಲಿ ದುರ್ಯೋಧನ ಆಗಿದ್ದ. ಅವನ ಗದೆಯ ಬೀಸುವಿಕೆ ಗಾಳಿಯಿಂದ ಭೀಮ ಎಚ್ಚೆತ್ತುಕೊಂಡಿದ್ದಾನೆ. ಮೂರ್ಛೆಯಿಂದ ಆಗತಾನೆ ಎಚ್ಚೆತ್ತುಕೊಂಡಿದ್ರೂ ಕೂಡ ದುರ್ಯೋಧನ ಬಗೆಗಿನ ಕೋಪ ಭೀಮನ ಕಣ್ಣುಗಳಲ್ಲೇ ಕಾಣಿಸ್ತಾ ಇತ್ತು. ಅವನ ಕೆಂಗಣ್ಣುಗಳು ಯಮನ ಕಣ್ಣುಗಳಂತೆ ಕಾಣಿಸ್ತಾ ಇತ್ತು, ಮೃತ್ಯುವಿನ ಕಣ್ಣುಗಳಂತೆ ಕಾಣಿಸ್ತಾ ಇತ್ತು. ನೋಡಿ, ಅದನ್ನೇ ಈ ಪದ್ಯದಲ್ಲಿ ರನ್ನ ಹೇಳ್ತಿದ್ದಾನೆ. ಜ್ವಳನ ಸಖಸುತನ ಮೂರ್ಛೆಯ ತಿಳಿದುಂ ಮುಂ ತಿಳಿಯಲಿಲ್ಲ ಕಣ್ಗಳೊಳಂ ಅವ್ವಳಿಪ ಕಡುಗೆಂಪು ಕೌರವ ಕುಳಂಗೆ ಕಡು ಮುಳಿದು ಜವನ ಕಣ್ವೀಡಿನ ಓಲ್. ಉಜ್ವಳ ಸಖಸುತನ ಅಂದರೆ ಭೀಮ ಮೂರ್ಛೆಯಿಂದ ಆಗತಾನೆ ಎಚ್ಚೆತ್ತುಕೊಂಡಿರುವ ಭೀಮನ ಕಣ್ಣುಗಳಲ್ಲಿನ ಕೋಪ
ದುರ್ಯೋಧನನ ಬಗೆಗಿದ್ದ ಕೋಪ ಹೇಗಿತ್ತು? ಕಣ್ಗಳೊಳಂ ಅವ್ವಳಿಪ ಕಡುಗೆಂಪು, ಕೌರವ ಕುಳಂಗೆ ಕಡುಮುಳಿದ ಜವನ ಕಣ್ವೀಡಿನವೋಲ್. ಕೌರವ ಸಮೂಹದ ಬಗ್ಗೆ, ದುರ್ಯೋಧನನ ಬಗ್ಗೆ ಅಪಾರವಾದ ಕೋಪವನ್ನು ಹೊಂದಿರುವ ಯಮನ ಕಣ್ಣಿನಂತೆ ಭೀಮನ ಕಣ್ಣುಗಳು ಕೂಡ ಕಡುಗೆಂಪಾಗಿ ಉಗ್ರವಾದ ಕೋಪವನ್ನು, ದ್ವೇಷವನ್ನು ದುರ್ಯೋಧನರ ಬಗ್ಗೆ ಹೊಂದಿದ ಕಣ್ಣುಗಳು ಆ ಭೀಮನ ಕಣ್ಣುಗಳಾಗಿತ್ತು. ಅಂತಹ ಕೋಪದಿಂದ ದುರ್ಯೋಧನನನ್ನು ಭೀಮ ನೋಡ್ತಾ ಇದ್ದಾನೆ. ಅಂತೂ ಮೂರ್ಛೆയും ಮಾರುತಿ ಎಳ್ಚೆರ್ತಾಗಳ್. ಆ ರೀತಿ ಮೂರ್ಛೆಯಿಂದ ಮಾರುತಿಯಾಗಿರುವ ಭೀಮ ಎಚ್ಚೆತ್ತುಕೊಂಡು ದುರ್ಯೋಧನ ಕೋಪದಿಂದ ತಿಟ್ಟಿಸುತ್ತಿರುವಾಗ, ಪೊಡೆಯಲ ರಾತಂ ರಾಗದೆ ತೊಡೆಯಂ ಪೊಯ್ದು ಆರ್ವನೆವದೆ ನೆರನೀತಂಗೆ ಈ ಎಡೆಯಂ ತೋರಿಕುಡೆ ಪೊಲಗಿಡದರಿದಂ ಪರಮ ಪಂಡಿತಂ ಪವನಸುತಂ. ಈ ರೀತಿ ಭೀಮ ಮೂರ್ಛೆಯಿಂದ ಎಚ್ಚರವಾದ ತಕ್ಷಣವೇ ಸಂತೋಷವನ್ನು ವ್ಯಕ್ತಪಡಿಸುವ ಹಾಗೆ ನಟಿಸಿದ ಕೃಷ್ಣ ಭೀಮನನ್ನು ಹುರಿದುಂಬಿಸ್ತಾ ತನ್ನ ತೊಡೆಗಳಿಗೆ ಕೈಯಿಂದ ಹೊಡೆದುಕೊಳ್ತಾನೆ. ಪೊಡೆಯಲ ರಾತಂ ರಾಗದೆ ತೊಡೆಯಂ ಪೊಯ್ದಾರ್ವ ನೆವದೆ. ನೋಡಿ, ಸಂತೋಷದಿಂದ ತೊಡೆಗಳನ್ನು ಹೊಡ್ಕೊಳ್ಳೋ ರೀತಿಯಲ್ಲಿ ಕೃಷ್ಣ ತನ್ನ ತೊಡೆಗಳನ್ನು ಹೊಡ್ಕೊಳ್ತಾ ಭೀಮನಿಗೆ ಸಂಕೇತವನ್ನು ಕೊಡ್ತಾ ಇದ್ದಾನೆ. ನೆರನೀತಂಗೆ ಈ ಎಡೆಯಂ ತೋರಿಕುಡೆ. ಈ ದುರ್ಯೋಧನನ ಕೊಲ್ಲೋದಕ್ಕೆ ದುರ್ಯೋಧನನ ಮರ್ಮಸ್ಥಳ ಇದೇ ಸ್ಥಳ ಆಗಿದೆ, ತೊಡೆನೇ ಆಗಿದೆ ಅಂಥೇಳಿ ತಟ್ಕೊಂಡು ತೋರಿಸಿದಾಗ, ಪೊಲಗಿಡದೆ ಅರಿದಂ ಪರಮ ಪಂಡಿತಂ ಪವನಸುತಂ. ತಕ್ಷಣಕ್ಕೇ ಕ್ಷಣ ಮಾತ್ರದಲ್ಲೇ ಪರಮ ಪಂಡಿತನಾಗಿದ್ದ ಭೀಮ ಆ ಸಂಕೇತವನ್ನು ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಕೃಷ್ಣ ತೋರಿಸಿರುವ ದುರ್ಯೋಧನನ ಮರ್ಮಸ್ಥಳದ ಸಂಕೇತವನ್ನು ಪವನಸುತನಾಗಿರುವ ಭೀಮ ಅರ್ಥ ಮಾಡ್ಕೊಳ್ತಾನೆ. ತಿಳಿದಾಗಳ್ ನೆರನ್ ಇಂತುಂಟೆಂದು ನೆಲನಂ ಮಾರುದ್ದಿ ಕೈಯಂ ಧರಾತಳದೊಳ್ ಸೂಸಿದ ತನ್ನ ಚಿತ್ರಗದೆಯಂ ಕಂಡು ಎತ್ತಿಕೊಂಡು ಅಂಬರ ಸ್ಥಳದಿಂದಂ ಸಿಡಿಲೇಳ್ಗೆಯಿಂದ ಎರಗಿ ಪೊಯ್ವಾಗಳ್ ಗದಾದಂಡದಿಂ ಮುಳಿದಿಟ್ಟಂ ಕಲಿ ಸತ್ತಿಗಂ ಕುರು ಕೂಬೃಚ್ಚಂಡೋರು ದಂಡಂಗಳಂ. ನೋಡಿ, ಈ ರೀತಿ ಭೀಮನಿಗೆ ದುರ್ಯೋಧನನ ಮರ್ಮಸ್ಥಳ ಗೊತ್ತಾಗಿದೆ. ಅವನಿಗೆ ಎಲ್ಲಿ ಹೊಡೆದ್ರೂ ಏನೂ ಆಗೋದಿಲ್ಲ. ಅವನ ಇಡೀ ದೇಹ, ಇಡೀ ಶರೀರ ವಜ್ರಕಾಯವಾಗಿದೆ. ಇರುವ ಏಕೈಕ ಮರ್ಮಸ್ಥಳ ಯಾವುದು ಅಂದರೆ ಅದು ತೊಡೆ ಅಂತ ಕೃಷ್ಣನ ಮೂಲಕ ಭೀಮನಿಗೆ ಗೊತ್ತಾಗಿದೆ. ತಿಳಿದಾಗಳ್ ನೆರನ್ ಇಂತುಂಟೆಂದು, ಅವನ ಮರ್ಮಸ್ಥಳ ಈ ರೀತಿ ಇದೆ ಅಂತ ಗೊತ್ತಾದ ತಕ್ಷಣ ನೆಲನಂ ಮಾರುದ್ದಿ, ಆಗ ತಾನೇ ಮೂರ್ಛೆಯಿಂದ ಎಚ್ಚೆತ್ತುಕೊಂಡಿದ್ದಾನೆ ಭೀಮ. ನೆಲಕ್ಕೆ ಗುದ್ದುತ್ತಾನೆ, ಜೋರಾಗಿ ಗುದ್ದಿ. ಕೈಯಂ ಧರಾತಳದೊಳ್ ಸೂಸಿದ ತನ್ನ ಚಿತ್ರಗದೆಯಂ ಕಂಡು ಎತ್ತಿಕೊಂಡಂ. ತನ್ನ ಕೈಯಲ್ಲಿ ಗದೆ ಇರಲಿಲ್ಲ, ನೆಲಕ್ಕೆ ಗುದ್ದಾನೆ, ಗುದ್ದಿ ಕೈಯನ್ನು ಅಲ್ಲೆಲ್ಲ ಓಲಾಡಿಸ್ತಾನೆ. ಅಲ್ಲೇ ತನ್ನ ಚಿತ್ರಗದೆ ಇದೆ. ಆ ಗದೆ ಸಿಕ್ಕ ತಕ್ಷಣ ಅದನ್ನು ಕಂಡು ಎತ್ತಿಕೊಳ್ತಾನೆ. ಅಂಬರ ಸ್ಥಳದಿಂದ ಅಲ್ಲಿಂದಾನೆ ನೆಗಿತಾನೆ. ಆಕಾಶ ಮಾರ್ಗದಿಂದ ಸಿಡಿಲೇಳ್ಗೆಯಿಂದ ಎರಗಿ, ಸಿಡಿಲು ಬಂದಂತೆ, ಸಿಡಿಲು ಆವರಿಸಿದಂತೆ ದುರ್ಯೋಧನನ ಮೇಲೆ ಆವರಿಸಿ ಪೊಯ್ವಾಗಳ್ ಗದಾದಂಡದಿಂ, ಚಿತ್ರದಲ್ಲಿ ತೋರಿಸ್ತಿದ್ದೀವಲ್ಲ ಹಾಗೆ ಆ ದುರ್ಯೋಧನನ ತೊಡೆಗಳಿಗೆ ಸಿಟ್ಟಿನಿಂದ ಹೊಡಿತಾನೆ. ಹೇಗೆ? ಕಲಿ ಸತ್ತಿಗಂ ಕುರು ಕೂಬೃಚ್ಚಂಡೋರು ದಂಡಂಗಳಂ. ಕುರುಕುಲದ ಆಧಾರ ಸ್ತಂಭವಾಗಿ ಉಳಿದಿರುವ ಆ ಕುರುರಾಜ ಎರಡೂ ತೊಡೆಗಳನ್ನು ಮುರಿದು ಹಾಕಿಬಿಡ್ತಾನೆ. ಭೀಮನ ಗದಾಪ್ರಹಾರದಿಂದ ತೊಡೆ ಮುರಿದುಕೊಂಡ ದುರ್ಯೋಧನ ನೆಲಕ್ಕೆ ಉರುಳಿ ಬೀಳ್ತಾನೆ. ಅವನು ಹೇಗೆ ಬೀಳ್ತಿದ್ದಾನೆ ಅನ್ನೋದನ್ನು ರನ್ನ ಈ ಪದ್ಯದಲ್ಲಿ ಹೇಳ್ತಾನೆ ನೋಡಿ. ಇಡೆ ತೊಡೆಯ ನುಡಿದು ನೆಟ್ಟನೆ ಕೆಡಿಯುತ್ತಂ ಖರ್ಚಿಂ ನೆಲನನ್ ಆನಿದನೆಂತುಂಬಿಡೆನ್ ಎಂಬ ತೆರೆದೆ ಕುಲಗಿರಿ ಕೆಡೆ ಒಂದದೆ ಕೌರವೇಂದ್ರನ್ ಆಗಳ್ ಕೆಡೆದಂ. ಬಲವಾದ ಪ್ರಹಾರ ತೊಡೆಗಳ ಮೇಲೆ ಬಿದ್ದಾಗ ತೊಡೆಗಳು ಮುರಿದು ಹೋಗ್ತವೆ. ಆತ ತೊಡೆಗಳ ಮುರಿದ ಮೇಲೆ ನೆಲಕ್ಕೆ ಬೀಳಬೇಕು. ಬೀಳುವಾಗ ಹೇಗೆ ಬೀಳ್ತಾನೆ? ಕೆಳಗೆ ಬೀಳುತ್ತಾ ಕೆಡೆಯುತ್ತಂ ಖರ್ಚಿ, ನೆಲಕ್ಕೆ ಬೀಳುವಾಗಲೇ ಆ ದುರ್ಯೋಧನ ತುಟಿಗಳನ್ನು ಕಚ್ಕೊಳ್ತಾನೆ. ಹೇಗೆ ಬೀಳ್ತಾನೆ ಅಂದರೆ, ನೆಲನನ್ ಆನಿದನೆಂತುಂಬಿಡೆನ್, ಈ ನೆಲವನ್ನು ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂಥೇಳಿ ಆ ನೆಲವನ್ನು ಅಪ್ಪಿಕೊಳ್ಳುವ ರೀತಿಯಲ್ಲಿ ನೆಲಕ್ಕೆ ಬೀಳ್ತಾನೆ. ಹೇಗೆ ಬೀಳ್ತಾನೆ?
ಕುಲಗಿರಿ ಕೆಡೆ ಒಂದದೆ. ಕುಲಪರ್ವತ ಒಂದು ಬೃಹತ್ತಾದ ಪರ್ವತ ಒಂದು ನೆಲಕ್ಕೆ ಉರುಳುವಂತೆ, ಈ ನೆಲವನ್ನು ನಾನು ಬಿಡೋದಿಲ್ಲ ಅಂತೇಳಿ ಅಪ್ಪಿಕೊಳ್ಳುವಂತೆ ನೆಲಕ್ಕೆ ಆತ ಬಿಡ್ತಾನೆ. ನೆಲವನ್ನು ಅಪ್ಪಿಕೊಳ್ಳುವಂತೆ ಆ ದುರ್ಯೋಧನ ನೆಲಕ್ಕೆ ಬೀಳ್ತಾನೆ. ಅಂತೂ ದಿಕ್ಕರಿವ ಕರಾನುಕಾರಿಗಳಪ್ಪ ನಿಜ ಭುಜ ಸ್ತಂಭಗಳಿಂ ಕುರುಕುಲ ಮಹಿಷನ ಬಾಳ ಕದಳಿ ಸ್ತಂಭಗಳನ್ ಅನುಕರಿಸುವ ತೊಡೆಗಳನ್ ಒಡಿದು ಆಶ್ರಮದೊಳ್ ಪುಡಿಯೊಳ್ ಪೊರಳ್ಚಿ ತನ್ನ ಮುನ್ನೆ ನುಡಿದ ಊರುಭಂಗ ಪ್ರತಿಜ್ಞೆಯಂ ತೀರ್ಚಿ ಮುಕುಟಭಂಗ ಪ್ರತಿಜ್ಞೆಯಂ ತೀರ್ಚಲೆಂದು ಕುರುಕುಲಾಂತಕಂ ಮಾಮಸಕಂ ಮಸಗಿ. ಈ ರೀತಿ ತನ್ನ ದಿಗ್ಗಜಗಳಂತಿರುವ ಬಾಹುಗಳಿಂದ ಕುರುಕುಲ ಮಹಿಷನ ಅಂದರೆ ದುರ್ಯೋಧನನ ಬಾಳ ಕದಳಿ ಸ್ತಂಭಗಳನುಕರಿಸುವ ತೊಡೆಗಳನ್ನು ನೋಡಿ. ದುರ್ಯೋಧನನ ಇಡೀ ಶರೀರ ವಜ್ರಕಾಯ, ಆದರೆ ತೊಡೆಗಳು ಮಾತ್ರ ಬಾಳೆ ಕಂಬದಂತೆ ಮೃದುವಾಗಿರುವುದು. ಯಾಕೆಂದರೆ ಅವನಿಗೆ ಆ ಒಂದು ಭಾಗ ಮಾತ್ರ ಮರ್ಮಸ್ಥಳ. ಅಂತಹ ಬಾಳೆಯ ಕಂಬದಂತಿರುವ ತೊಡೆಗಳನ್ನು ಮುರಿದು ಹಾಕಿ ನೆಲದಲ್ಲಿ ಒರಳಾಡಿಸಿ ಧೂಳು ಆವರಿಸಿಕೊಳ್ಳುವಂತೆ ಮಾಡಿ ತನ್ನ ಹಿಂದೆ ಮಾಡಿದ ಊರುಭಂಗ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ತಾನೆ ಭೀಮ. ತೊಡೆ ಮುರಿಯುವ ಪ್ರತಿಜ್ಞೆಯನ್ನು ಹಿಂದೆ ಮಾಡಿದ್ದ. ಯಾವಾಗ? ದ್ರೌಪದಿಯ ವಸ್ತ್ರಾಪರಣಕ್ಕೂ ಮುಂಚೆ ದುರ್ಯೋಧನ ತನ್ನ ತೊಡೆ ಮೇಲೆ ಕೂರಿಸಿಕೊಳ್ಳಲು ದ್ರೌಪದಿಯನ್ನು ಅವಮಾನ ಮಾಡಿದಾಗಲೇ ಭೀಮ ಪ್ರತಿಜ್ಞೆ ಮಾಡಿದ್ದ, ನಿನ್ನ ತೊಡೆಯನ್ನು ಮುರಿದು ಹಾಕ್ತೇನೆ ಅಂತ. ಆ ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡ. ಈಗ ಕಿರೀಟ ಭಂಗದ ಪ್ರತಿಜ್ಞೆ ಕೂಡ ಉಳಿದಿದೆ, ಅದನ್ನು ಮಾಡೋದಕ್ಕೆ ಆತ ಮುಂದಾಗ್ತಾನೆ. ಅಂದರೆ ಅವನ ಕಿರೀಟವನ್ನು ಒದೆಯೋಕ್ಕೆ ಭೀಮ ಮುಂದಾಗ್ತಾನೆ. ಇದು ಭುವನಾಧಿಪತ್ಯ ಸವನ ಓದಕದಿಂ ಗಡ ಪೂತಮಾದುದು ಇಂತಿದು ಧವಳಾಪತ್ರ ನೆಳಲ್ಗೆ ಗಡಂ ಗುರಿಯಾದುದು ಆರ್ಗಂ ಇಂತಿದು ಗಡ ಬಾಗದು ಈ ತಲೆಗೆ ತಕ್ಕುದನ್ ಈಗಳೇ ಮಾಳ್ಪೆನೆಂದು ಕೋಪದಿನ್ ಒದೆಯಲ್ಕೆ ಸಾರ್ತರೆ ಸಪತ್ನ ಹತೋರು ಕಿರೀಟ ಶೃಂಗಮಂ. ಊರುಭಂಗ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡಿರುವ ಭೀಮ ಈಗ ಕಿರೀಟಭಂಗಕ್ಕೆ ಮುಂದಾಗ್ತಿದ್ದಾನೆ. ಮುಂದಾಗುವಾಗ ಮೂದಲಿಕೆಯೊಂದಿಗೆ ಕಿರೀಟಭಂಗವನ್ನು ಪ್ರಾರಂಭಿಸ್ತಾನೆ. ನಿನ್ನ ಈ ಕಿರೀಟ ಚಕ್ರಾಧಿಪತ್ಯದ ಅಭಿಷೇಕ ಜಲದಿಂದ ಪವಿತ್ರವಾಗಿದೆಯಲ್ವಾ? ಇದು ಭುವನಾಧಿಪತ್ಯ ಸವನೋದಕದಿಂದ ಗಡಂ ಪೂತಮಾದುದು. ಇದು ಚಕ್ರಾಧಿಪತ್ಯದ ಅಭಿಷೇಕ ಜಲದಿಂದ ಪೂಜಿತವಾಗಿದೆ, ಪವಿತ್ರವಾಗಿದೆ. ಇದನ್ನು ನಾನು ಭಂಗಗೊಳಿಸ್ತೇನೆ. ಧವಳಾಪತ್ರದ ನೆಳಲ್ಗೆ ಗಳಂ ಗುರಿಯಾದುದು. ಈ ಕಿರೀಟ ಯಾವತ್ತೂ ಕೂಡ ಶ್ವೇತಛತ್ರದ ಕೆಳಗಡೆನೇ ಇರುವಂಥದ್ದು. ಆರ್ಗಂ ಇಂತಿದು ಗಡ ಬಾಗದು. ಇದು ಈ ಕಿರೀಟ ಧರಿಸಿರುವ ನೀನು ಯಾರೂ ಕೂಡ ಬಾಗದೇ ಇರುವಂಥವನು. ಇದಕ್ಕೆ ತಕ್ಕದಾದ ಶಾಸ್ತಿಯನ್ನು ಈಗಲೇ ಮಾಡ್ತೇನೆ ಅಂತ ಹೇಳಿ ಅದನ್ನು ಒದಿಲಿಕ್ಕೆ, ಕಿರೀಟವನ್ನು ಭಂಗಗೊಳಿಸೋದಕ್ಕೆ, ಬಿದ್ದಿರುವ ದುರ್ಯೋಧನನ ತಲೆಗೆ ಒದಿಯೋದಕ್ಕೆ ಭೀಮ ಮುಂದಾಗ್ತಾನೆ. ಆಗ ಬಲದೇವಾದಿಗಳ್ ಆಗದು ಒದೆಯಲ್ಕೆ ಏಕದಶಾಕ್ಷೋಹಿಣಿ ಬಲ ಲಕ್ಷ್ಮೀಪತಿಯಂ ಪರಾಭವಿಸಿದಿರ್ ಚಿ ತಕ್ಕುದಲ್ಲೆಂದು ಮಾರ್ಕೊಳೆಯುಂ ಮಾಣದೆ ಭೀಮಸೇನನ್ ಒದೆದಂ ವಾಮಾಂಘ್ರಿಯಿಂ ರತ್ನಮಂಡಲ ರಶ್ಮಿ ಪ್ರಕಟ ಜ್ವಲನ ಮಕುಟಮಂ ಕೌರವ್ಯ ರಾಜೇಂದ್ರನ. ನೋಡಿ, ಅಲ್ಲೇ ಇದ್ದ ಬಲದೇವ ಮತ್ತು ಇತರರೆಲ್ಲರೂ ಸೇರಿ ಭೀಮನನ್ನು ತಡೆಯುವ ಪ್ರಯತ್ನವನ್ನು ಮಾಡ್ತಾರೆ. ಆಗದು ಒದೆಯಲ್ಕೆ, ಒದೆಯೋದು ಸರಿಯಲ್ಲ. ಯಾಕೆ ಸರಿಯಲ್ಲ ಅಂದರೆ ಆತ ಸಾಮಾನ್ಯನಲ್ಲ. ಏಕದಶಾಕ್ಷೋಹಿಣಿ ಬಲ ಲಕ್ಷ್ಮೀಪತಿಯಂ, 11 ಅಕ್ಷೋಹಿಣಿ ಸೈನ್ಯದ ಒಡೆಯನಿದ್ದಾನೆ ಆತ. ಅವನನ್ನು ಅವಮಾನಿಸುವುದು ಒಳ್ಳೆಯದಲ್ಲ. ಛೀ ತಕ್ಕುದಲ್ಲೆಂದು, ಅದು ಸರಿಯಾದ್ದಲ್ಲ, ಸರಿಯಾದ ಕ್ರಮ ಅಲ್ಲ. ಮಾರ್ಕೊಳ್ಳೆಂದು ಬೇಡ ಅಂತ ಹೇಳಿದರೂ ಕೂಡ ಮಾಡದೆ, ಅದನ್ನು ಕೇಳಿಸ್ಕೊಳ್ದೇನೆ ಭೀಮಸೇನನ್ ಒದೆದಂ ವಾಮಾಂಗ್ರಿಯಂ, ಅವರೆಷ್ಟೇ ಹೇಳಿದರೂ ಕೂಡ ಕೇಳಿಸ್ಕೊಳ್ದೇನೆ ಭೀಮ ತನ್ನ ಎಡಗಾಲಿನಿಂದ ದುರ್ಯೋಧನನ ಕಿರೀಟ ಭಂಗವನ್ನು ಕೂಡ ಮಾಡಿಬಿಡ್ತಾನೆ. ರತ್ನಮಂಡಲ ರಶ್ಮಿಗಳಿಂದ ಪ್ರಕಾಶಮಾನವಾಗಿ ಕಂಗೊಳಿಸ್ತಾ ಇದ್ದ ಆ ಕೌರವ ರಾಜೇಂದ್ರನ ಮುಕುಟವನ್ನು ಭೀಮ ಭಂಗಗೊಳಿಸಿಬಿಡ್ತಾನೆ. ಈ ಸನ್ನಿವೇಶವನ್ನು ನೋಡಲಿಕ್ಕಾಗದೇನೆ ಅಂತೂ ಮುಳಿದಿರ್ದು ತನ್ನ ತಮ್ಮನ ಮನಮಂ ನೋಯಿಸಲಾರದೆಯೂ
ದುರ್ಯೋಧನಂಗೆ ಆದ ಅವಸ್ಥೆಯಂ ನೋಡಲಾರದೆಯುಂ ಬಲದೇವಂ ದ್ವಾರಾವತಿಗೆ ಪೋದಂ. ಈ ರೀತಿ ಅತ್ಯಂತ ಕೋಪಾವಿಷ್ಟನಾಗಿದ್ದರೂ ಕೂಡ ತನ್ನ ತಮ್ಮನಾದ ಕೃಷ್ಣನ ಮನಸ್ಸನ್ನು ನೋಯಿಸ್ಲಿಕ್ಕಾಗದೆ, ಇತ್ತ ದುರ್ಯೋಧನನಿಗೆ ಆಗಿದ್ದ ಅವಸ್ಥೆಯನ್ನೂ ನೋಡಲಾಗದೆ ಬಲದೇವನು ದ್ವಾರಕಾವತಿಗೆ ಹೋಗ್ತಾನೆ. ಇಲ್ಲಿಗೆ ನಮಗೆ ಇಟ್ಟಿರುವ ಪಠ್ಯಭಾಗದ ಕಾವ್ಯಭಾಗ ಮುಗೀತದೆ. ಈ ಇಡೀ ಕಾವ್ಯಭಾಗದ ಆಶಯ ದುರ್ಯೋಧನನ ಮಾನವೀಯತೆ ಪ್ರಸಂಗ. ದುರ್ಯೋಧನ ಅವಸಾನ ಆಗತ್ತೆ, ಅದು ಬೇರೆ. ಆದರೆ ಅವಕಾಶ ಇದ್ದಾಗಲೂ ಕೂಡ ಭೀಮನ ಮೇಲೆ ಪ್ರಹಾರವನ್ನು ಮಾಡದೆ ಮಾನವೀಯತೆ ಮರಿತಾನಲ್ಲ, ಆ ಕಾರಣಕ್ಕೆ ಇಲ್ಲಿಯ ದುರ್ಯೋಧನ ಅಸಾಧ್ಯ ಯೋಧ ಮಾತ್ರ ಅಲ್ಲ, ಸುಯೋಧನ ಕೂಡ ಹೌದು. ಸುಯೋಧನ ಅಂದರೆ ಒಳ್ಳೆಯ ಯೋಧ. ಒಳ್ಳೆಯ ಯೋಧ ಯಾರು ಅಂದರೆ ಧರ್ಮಯುದ್ಧವನ್ನು ಮಾಡುವವನು. ಧರ್ಮಯುದ್ಧ ಯಾವುದು ಅಂದರೆ ಮೂರ್ಛೆ ಹೋಗಿರುವ ಎದುರಾಳಿಯ ಮೇಲೆ ಪ್ರಹಾರ ಮಾಡದೇ ಇರುವಂಥದ್ದು ಧರ್ಮಯುದ್ಧ. ಅಂಥ ಧರ್ಮಯುದ್ಧವನ್ನು ಯಾರೂ ಹೇಳದೇ ಇದ್ರೂ ಕೂಡ ದುರ್ಯೋಧನ ಮಾಡ್ತಾನೆ. ಆದರೆ ಭೀಮ ಧರ್ಮಯುದ್ಧವನ್ನು ಮಾಡೋದಿಲ್ಲ. ನೋಡಿ, ಸೋತಿರುವ ಒಬ್ಬ ರಾಜನ ಕಿರೀಟ ಭಂಗವನ್ನು ಮಾಡಬಾರ್ದು. 11 ಅಕ್ಷೋಹಿಣಿ ಸೈನ್ಯದ ಅಧಿಪತಿಯಾಗಿದ್ದ ದುರ್ಯೋಧನ ಕಿರೀಟ ಭಂಗ ಮಾಡಿದ್ದು ಧರ್ಮಯುದ್ಧಕ್ಕೆ ಮಿಗಿಲಾಗಿದ್ದಾಗಿತ್ತು. ಈ ದೃಷ್ಟಿಯಿಂದ ನಿಜವಾದ ಖಳನಾಯಕ ಯಾರು, ನಾವು ವಿಶ್ಲೇಷಣೆ ಮಾಡಬೇಕಾಗಿದೆ. ಇದುವರೆಗಿನ ಈ ತರಗತಿಯಲ್ಲಿ ನಾವು ರನ್ನನ ಜೀವನ ಹಾಗೂ ಸಾಧನೆಗಳ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಮಾನವೀಯತೆಯ ಮಹತ್ವದ ಕುರಿತು ಅರಿತುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ. ದುರ್ಯೋಧನನ ಸದ್ಗುಣಗಳ ಮೂಲಕ ಕಾವ್ಯಭಾಗವನ್ನು ವಿಶ್ಲೇಷಣೆ ಮಾಡೋ ಪ್ರಯತ್ನ ಕೂಡ ಮಾಡಿದ್ದೇವೆ. ಈ ಪಠ್ಯದ ಕುರಿತು ಪ್ರಶ್ನೆಗಳೇನು ಬರ್ಬೋದು ನೋಡಿ. 1 ಅಂಕಕ್ಕೆ ರನ್ನನ ವೈಯಕ್ತಿಕ ವಿವರದ ಕುರಿತು ಮತ್ತು ಕಾವ್ಯಭಾಗದ ವಿವರಗಳ ಕುರಿತು 1 ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು. ಈ ವಿಡಿಯೋ ಜೊತೆಗೆ ನಾನು ನಿಮಗೆ 1 ಅಂಕದ ಪ್ರಶ್ನೆಗಳ ಗೂಗಲ್ ಫಾರ್ಮ್ ಲಿಂಕ್ ಒಂದನ್ನು ಕಳಿಸ್ತೇನೆ. ವಿಡಿಯೋವನ್ನು ಸರಿಯಾಗಿ ನೋಡಿ ಆ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಟಿಪ್ಪಣಿಗೆ ರನ್ನ ಅಂತ ಕೇಳ್ಬೋದು, ದುರ್ಯೋಧನನ ಮಾನವೀಯತೆ ಅಂತ ಕೂಡ ಕೇಳ್ಬೋದು. ಸಂದರ್ಭಕ್ಕೆ ಕಾವ್ಯದ ಯಾವುದೇ ಭಾಗ ಕೇಳ್ಬೋದು. 1-2-3 ನಾನಿಲ್ಲಿ ಪಟ್ಟಿ ಮಾಡಿದ್ದೇನೆ. ದಪ್ಪರಿ ದಟ್ಟುಂ ಪೊಟ್ಟೆನೆ ಈ ಸಾಲು ಕೇಳ್ಬೋದು. ಇದು ಲಾಕ್ಷಾ ಗೇಹದ ಹಕ್ಕಿದು ವಿಷಮ ವಿಷಾನ್ನಕ್ಕಿದು ಈ ಸಾಲು ಕೇಳ್ಬೋದು. ಇರಿಯಂ ಬೀಳ್ದನನ್ ಈ ಸಾಲು ಕೂಡ ಸಂದರ್ಭಕ್ಕೆ ಕೇಳ್ಬೋದು. ಇನ್ನು ದೀರ್ಘ ಉತ್ತರಕ್ಕೆ ಇರಿಯಂ ಬೀಳ್ದನಂ ಕಾವ್ಯಭಾಗದ ಆಶಯಗಳನ್ನು ವಿವರಿಸಿರಿ ಅಂತ ಕೇಳ್ಬೋದು. ಭೀಮ ಗೆದ್ದು ಸೋತ, ಸುಯೋಧನ ಸೋತು ಗೆದ್ದ ಕಾವ್ಯಭಾಗದ ಹಿನ್ನೆಲೆಯಲ್ಲಿ ವಿವರಿಸಿರಿ ಅಂತ ಕೇಳ್ಬೋದು. ಈ ತರಗತಿಯ ಸಿದ್ಧತೆಗೆ ನಾನು ಜಾಣ ವೀಳೆಯ ಹಿಡಿಯ ಪಠ್ಯಪುಸ್ತಕ, ತೀನಂ ಶ್ರೀಯವರ ಗದಾಯುದ್ಧ ಸಂಗ್ರಹಂ ಎಂಬ ಕೃತಿ, ಆರ್ ವಿ ಕುಲಕರ್ಣಿಯವರ ಸಾಹಸ ಭೀಮ ವಿಜಯಂ ಎಂಬ ಕೃತಿಗಳನ್ನು ಆಕರವಾಗಿ ಬಳಸ್ಕೊಂಡಿದ್ದೇನೆ. ತಾವು ಕೂಡ ಹೆಚ್ಚಿನ ಅಧ್ಯಯನಕ್ಕೆ ಈ ಆಕರಗಳನ್ನು ಬಳಸ್ಕೊಳ್ಬೋದು. ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಷಯದ ಜೊತೆಗೆ ತಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.